ನಿಮ್ಮ ಡೆಡ್ಲಿ ಡ್ರೈವರ್ ಇವತ್ತು ಬಾಳೆಹೊಳೆ ಜಾತ್ರೆಗೆ ಬರ್ತಿದ್ದಾರೆ, ಎಲ್ಲರೂ ಸ್ವಲ್ಪ ಜಾಗ್ರತೆ ಇರಿ. ನಮ್ಮ ಇಡೀ ಕುಟುಂಬದ ಸ್ವಲ್ಪ ಕುಡಿಗಳು, ನಮ್ಮ ಅರೆಕಲ್ ಸಂತಾನ ಮತ್ತೆ ಒಂದು ಸ್ವಲ್ಪ ಒಂದಿಬ್ರು ಆಚೆ ಮನೆಯಿಂದ ಒಂದಿಬ್ರು ಬರ್ತಾರೆ, ಎಲ್ಲ ಒಟ್ಟಾಗಿ ಸರಿ ಬಾಳೆಹೊಳೆ ಜಾತ್ರೆಗೆ ಹೋಗೋಣ ಅಂತೇಳಿ. ನಿಮ್ಗೆಲ್ಲ ಇವತ್ತು ಹಳೆ ವಿಡಿಯೋ ಹಾಕಿ ಮಂಗ ಮಾಡೋಣ ಅಂತಿದ್ದೆ ಜಾತ್ರೆದು. ಇವತ್ತು 4-5 ಜನ ಹಿರಬಲ್ ಪ್ಯಾಟಲ್ ಸಿಕ್ಕಿ ನಿಮ್ದು ಹಳೆ ವಿಡಿಯೋ ಹಾಕಿ ಮಂಗ ಮಾಡ್ತೀರಾ ಅಂದ್ರೆ ಇನ್ನೆಂತ ಮಾಡೋದು, ಇವತ್ತು ಹೊಸ ವಿಡಿಯೋ ಮಾಡ್ಲೇಬೇಕು. ಆಟ ಏನು ಲಾಟ್ಪಟ್ ಆಟ ಅಲ್ಲ ನೋಡಿ, ಇನ್ನೊಂದು ಸ್ವಲ್ಪ ಶೆಕೆ ಎಲ್ಲ ಆಗ್ತುಂಟು. ಶೆಕೆ ಆದ್ರೆ ಎಂತ ಮಾಡುದು ಗೊತ್ತಾ, ನಮ್ಮ ಹತ್ರ ಫ್ಯಾನ್ ಉಂಟು, ಶೆಕೆ ಆದ್ರೆ ಕುಡ್ತಾ ಹೋದ್ರೆ ಆಯ್ತು ಬಾಳೆಹೊಳೆ ತನಕ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನೀವು ಹಣ್ಕಾಯಿ ವ್ಯಾಪಾರ ಮಾಡ್ತೀರಾ? ಹಣ್ಕಾಯಿ ಹೂವಿನ ಗಿಡ ಹಾಕ್ತಿ, ಹೂವಿನ ಗಿಡ ಚರ್ಮುರಿ ಎಲ್ಲಿ ಹೋದ್ರು ಹೂ ಅಂದ್ ಬಿಡಲ್ಲ ಮರ. ಈಗ ನೀನ್ ಒಂದ್ ಹುಡುಗಿ ಲವ್ ಮಾಡಿ ನೋಡು, ಆಗ ಅರ್ಥ ಆಗತ್ತೆ. ಹೌದು ರವಿ, ಈಗ ಎಷ್ಟು ಜನ ಹೂ ಕೊಟ್ರಿ ಹೇಳಿ? ಯಾವ್ದು ಬರ್ತೀರಾ ನೆಕ್ಸ್ಟ್? ಕಳಶಕ್ಕೂ ಬರ್ತೀನಿ ಸರ್, ಬಸರಿ ಕಟ್ಟ ಬರ್ತೀನಿ, ಕಳಶ ಬರ್ತೀನಿ, ಎಲ್ಲಾ ಹೊರನಾಡಿ ಎಲ್ಲಾ ಜಾತ್ರೆಗೆ ಬರ್ತೀನಿ, ಎಲ್ಲಾ ಜಾತ್ರೆಗೆ ಬರ್ತೀನಿ. ಅಲ್ಲ ಅಂತಂದ್ರೆ ಕಳ್ಸ ಜಾತ್ರೆ ವಾಪಸ್ ಮಾಡ್ತಿತ್ತಲ್ಲ, ವಾಪಸ್ ನಿಮ್ ದುಡ್ಡಿಗೆ ಡಬಲ್. ಓಕೆ, ಮನಸ್ಸು ಬದಲಾವಣೆ ಆದ್ರೆ ಆಗಬಾರ್ದಲ್ವಾ? ಇದು ಹಾಕೊಂಡ್ರೆ ಒಳ್ಳೆ ವೈ ಬಂತೆ, ಗೊತ್ತಿಲ್ಲ ನೋಡ. ನಿಮ್ ಟಿವಿ 9 ಅಲ್ಲೇ ತೋರಿಸ್ತಿರಲ್ಲ ಸರ್. ನಮ್ದು ಟಿವಿ 9 ಅಲ್ಲ, ನಮ್ದು ಬೇರೆ ಚಾನಲ್ ನೋಡಿ. ಇದೆಷ್ಟು ನಮ್ದು, ಇದನ್ನ ತೆಗೆದು ಹಿಂದ್ಗಡೆ ಜೋಬಲ್ಲಿ ಇಡೋಣ, ತೋರ್ಸೋದು ಬೇಡ. ಇದಿಷ್ಟು ಬಾಡಿಗೆ ದುಡ್ಡು, ನಿನ್ ಮನೆಯವರೆಲ್ಲ ಖರ್ಚಿಗೆಲ್ಲ ಕೇಳಿದ್ರಿಲ್ಲ, ಇಷ್ಟೇ ಇರೋದು. ಇದು ಬಾಡಿಗೆ ದುಡ್ಡು ಕೊಡ್ಬೇಕು ಓನರ್ಗೆ ಅಂತ ಹೇಳುದು ಸುಮ್ಮನೆ ಆಗುತ್ತೆ. ಇದು 18%. 100% ಗ್ಯಾರಂಟಿ ಸರ್, ಪಕ್ಕ ಹೇಳಿ ನೀವು. ಖರ್ಚಿಲ್ಲ, ಇವತ್ತೆಲ್ಲರ ತಲೆಗೆ 100 ರೂಪಾಯಿ ಬರಲೇನ್ರ ಚಂತಿಗೆ ನೀನ್ ತರಬಹುದಾ? 3-4 ವರ್ಷದಿಂದ ಈ ತರ ಜಾತ್ರೆ ಯಾವತ್ತಿಲ್ಲ. ನಮ್ದು ಜಾತ್ರೆ ಬೇರೆ ತರ ಇತ್ತು, ಈಗ ಜಾತ್ರೆಗೆ ಹೋಗೋ ಪುರುಷರ ತರ ಇದೀವಿ. ಇನ್ನೂ ಹೆಚ್ಚಿನದಾಗಿ ದೇವಸ್ಥಾನದ ಬಗ್ಗೆ ಅಂತ ಹೇಳಿ ನೋಡಿ, ಎಲ್ಲರಿಗೆ ಹಾಕಲ್ಲ ಬಾರಿ ಐಟಮ್ ಅಂತ ತಗೊಳ್ಳಿ. ಗಾಜಿಂದು ಅಜ್ಜರ ನೀವು ಹೊಸ ಕಾರ್ ತಂದಲ್ಲಿ ಗಾಡಿ ಪರಾತ ತುಂಬಾ ಒಳ್ಳೆಯವರು, ನಿಮ್ ಮನ್ಸು ತುಂಬಾ ಒಳ್ಳೆಯದು. 2 ಜನ ಆಗಿದ್ದು, ಒಂದು ಲೇಡೀಸ್ ಒಂದು ಪೊಲೀಸ್. ರಾತ್ರಿ ಹೊಡೆಯಕ್ ಬರ್ತಾರೆ ನಂಗೆ, ಇದ್ರಲ್ಲಿ ಒಂದು ಬುದ್ಧಿ ಇರೋಂಟಲ್ಲ. ತ್ರಿಪುರ ಸುಂದರ ಇವ ಅಬ್ಬ, ಈಗೊಂಚೂರು ನೆಮ್ಮದಿ ಆಯ್ತು ಮಾರೆ. ಗಾಡಿ ಕೊಯ್ಯ ಅಂತಿತ್ತು. ನಂಗೆ ಮೊದಲೇ ಪಿತ್ತ ಜಾಸ್ತಿ ಸ್ವಲ್ಪ. ಬಾಳೆಹೊಳೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ನಮ್ಮ ಭದ್ರಾ ನದಿಯ ತಟದಲ್ಲಿ. ಕಳಸದ ಸುತ್ತಮುತ್ತ ತುಂಬಾ ದೇವಸ್ಥಾನಗಳು ಭದ್ರಾ ನದಿಗೆ ಹೊಂದ್ಕೊಂಡಿರುವಂತದ್ದು. ನಮ್ಮ ಮಾಮೂಲ ಹಿರಬೆಲ್ಲ ಗಣಪತಿ ಪೂಜೆಗೆಲ್ಲ ಅರ್ಚಕರು ಬರ್ತಾರಲ್ಲ, ಅವರು ಇವರು. ಸರ್ ನಿಮ್ಮ ಹೆಸರು? ಮಹೇಶ್ ಭಟ್ರು. ಹೆಂಗ ಅನಿಸ್ತಿದೆ ನಮ್ಮ ಬಾಳೆಹೊಳೆ ಜಾತ್ರೆ? ಬಾಳೆಹೊಳೆ ಜಾತ್ರೆ ನಮ್ಮೂರು ಜಾತ್ರೆ, ಬಹಳ ಅದ್ದೂರಿಯಾಗಿ ಬಹಳ ಚೆನ್ನಾಗಿ ನೆರವೇರುತ್ತೆ. ಇಲ್ಲಿಯವರೇನಾ? ಯಾರನ್ನ ಮಾತ್ರ ನಿಮ್ನೆಲ್ಲ ಮರೆಯಂಗಿಲ್ಲ. ಇದೆಲ್ಲ ನೆನ್ಪಿರ್ಬೋದು ನಿಮ್ಗೆ, ಮುಟ್ಬೋದಲ್ಲ? ಈಗ ಮುಟ್ಟಿದ್ದೀನಿ, ಮತ್ತೆ ತಗೊಂಡೋಗ್ತೀನಿ ಹೋಗ್ತೀನಿ. ಹೌದಾ? ನೀವು ನೆಕ್ಸ್ಟ್ ಯಾವ್ದಾದ್ರು ಜಾತ್ರೆಗೆ, ನಮ್ಗೆ ಈಗ ನೆಕ್ಸ್ಟ್ ಕಳಸ ಜಾತ್ರೆಯಲ್ಲಿ ಉಂಟು, ಜಾತ್ರೆಗೆ ಬರೋದಾದ್ರೆ ನೋಡಿ ಹಂಗೆ ಹಸ್ಕೊಂಡ್ ಬನ್ನಿ. ಒಂದು ಗೊರ್ಸುಗುಡಿಗೆ ಮಿಸ್ಟರ್ GK ಹೊಳ್ಳ ದೋಸೆ ವ್ಯಾನ್, ಸವಿಯಾದ ದೋಸೆ ಸವಿ. ಇಲ್ಲಿಗೆ ನಮ್ಮ ಬಾಳೆಹೊಳೆ ಜಾತ್ರೆ ಎಂಟಾಗ್ತದೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನಗೆ ವಿಷಯನ ಹೇಳಿಲ್ವಲ್ಲ, ಯಾಕೆ ಹೇಳೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ. ಇವತ್ತು ನಾವು ವಿಚಿತ್ರವಾಗಿ ಹೇಳೋಣ ಅಂದ್ರೆ, ನಿಮ್ಮ ಡೆಡ್ಲಿ ಡ್ರೈವರ್ ಇವತ್ತು ಬಾಳೆಹೊಳೆ ಜಾತ್ರೆಗೆ ಬರ್ತಿದ್ದಾರೆ, ಎಲ್ಲರೂ ಸ್ವಲ್ಪ ಜಾಗ್ರತೆ ಇರಿ. ತಮಾಷೆ ಹೇಳ್ದೆ, ನನ್ಗೂ ಬೇಜಾರಿಲ್ಲ, ನೀವು ಬೇಜಾರು ಮಾಡ್ಕೊಬಿಡಿ ನನ್ನ ಮೇಲೆ. ಇವತ್ತು ನಮ್ಮ ಇಡೀ ಕುಟುಂಬದ ಸ್ವಲ್ಪ ಕುಡಿಗಳು, ನಮ್ಮ ಅರೆಕಲ್ ಸಂತಾನ ಮತ್ತೆ ಒಂದು ಸ್ವಲ್ಪ ಒಂದಿಬ್ರು ಆಚೆ ಮನೆಯಿಂದ ಒಂದಿಬ್ರು ಬರ್ತಾರೆ, ಎಲ್ಲ ಒಟ್ಟಾಗಿ ಸರಿ ಬಾಳೆಹೊಳೆ ಜಾತ್ರೆಗೆ ಹೋಗೋಣ ಅಂತೇಳಿ. ಹಗ್ಲು ಬರ್ಲಿಕ್ಕಾಗಿಲ್ಲ, ಹಾಗಾಗಿ ನೈಟ್ ಹೊರಟಿದೀವಲ್ಲ. ನಮ್ಮ ಜೊತೆಗೆ ಒಂದು ಹುಡುಗಿ ಬೇರೆ ಉಂಟು ಇವತ್ತು ನೋಡಿ ಇಲ್ಲಿ. ನೋಡಿ, ಒಂದು ಹುಡುಗನ ಹುಡ್ಕೋಗ ತಲೆನೆ ಜಾತ್ರೆಯಲ್ಲಿ ಬೀಳ್ಸಕ್ಕಾಗಲ್ಲ. ಹೋಗಣೆ ನಿಂಗೆ ಗೊತ್ತಾಗಲ್ಲ ಅವೆಲ್ಲ. ಒಳ್ಳೆ ಒಂದು ಹುಡುಗನ ಹುಡ್ಕೊಂಡು ಇವತ್ತು ಅಂತ. ನಮ್ಮ ಹಿರಿ ತಲೆ ಉಂಟು ನಮ್ ಜೊತೆ ಇವತ್ತು. ಆ ಹುಡುಗಿ ಎಲ್ಲಿಯಾದ್ರೂ ಹೋಗಿ ನೆಮ್ಮದಿಯಲ್ಲಿ ಬದುಕಲಿ. ಹಳ್ಳಿಯವರು ಮೂಲತಃ ಹಳ್ಳಿಯವರು, ಹಾಗಾಗಿ ಸ್ವಲ್ಪ ಬಾಳೆಹೊಳೆ ಜಾತ್ರೆ ಬಗ್ಗೆ ಎಲ್ಲ ಗೊತ್ತಿರ್ತದೆ. ಬಾಳೆಹೊಳೆಯಲ್ಲಿ ನಮ್ಮ
ಚನ್ನಕೇಶ್ವರ ಸ್ವಾಮಿ ಜಾತ್ರೆ ಇವತ್ತು. ನಿಮ್ಗೆ ಹಳೇದೇನಾದ್ರು ನೆನ್ಪುಂಟಾ ಜಾತ್ರೆದು? ಭಾಷೆ ಇಲ್ವಾ ನಿಂಗೆ? ಎಂತ ಜನ್ಮವ ನಿಂದು? ಜಾತ್ರೆ ಹಳೆದು ಹೋಗಿಲ್ಲ, ಒಂದ್ಸರಿ ಹೋಗಿದ್ದಲ್ಲ. ಒಂದೇ ಸರಿ ಹೋಗಿದ್ದ? ಮತ್ತೆ ಹಳ್ಳಿ ಒಂದೇ ಸರಿ ಹೋಗಿದ್ದ ಮನೆ? ಒಂದೇ ಸರಿ ಹೋಗೋದು. ಎಂತ ಇಲ್ಲ, ನಾನ್ ಚಕ್ಕರೆ ಕೇಳಕ್ ಬಂದದ್ದು. ನಾನೊಂದ್ 2-3 ಸರಿ ಹೋಗಿದ್ದೀನಿ. ಕಳೆದ ವರ್ಷ ಹೋಗಿದ್ದೆ ಒಂದು ಮಗು ಜೊತೆ, ನಂದಲ್ಲ ನಮ್ಮ ಫ್ರೆಂಡ್ಸ್. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಸ್ವಲ್ಪ ಜಾಗೃತಿ ಇರ್ಬೇಕು ಈಗ ಏನೇ ಮಾಡಿದ್ರು. ನಾನು ನಿಮ್ಗೆಲ್ಲ ಇವತ್ತು ಹಳೆ ವಿಡಿಯೋ ಹಾಕಿ ಮಂಗ ಮಾಡೋಣ ಅಂತಿದ್ದೆ ಜಾತ್ರೆ ಅದು. ಅವನ ಮುಖ ದರ್ಶನ ಯಾರು ಮಾಡ್ಕೊಡ್ದು. ಇವತ್ತು 4-5 ಜನ ಹಿರಾಬಲ್ ಪ್ಯಾಟಲ್ ಸಿಕ್ಕಿ ನಿಮ್ದು ಹಳೆ ವಿಡಿಯೋ ಹಾಕಿ ಮಂಗ ಮಾಡ್ತೀರಾ ಅಂದ್ರೆ ಇನ್ನೆಂತ ಮಾಡೋದು, ಇವತ್ತು ಹೊಸ ವಿಡಿಯೋ ಮಾಡ್ಲೇಬೇಕು. ಸುಮಾರು ಜನ ಬರ್ತಾರೆ ಈಗ, ಅಮ್ಮ ತಂಗಿ ಅಣ್ಣ ಎಲ್ಲ ಒಟ್ಟಾಗಿ ಎಲ್ರು ಕೂಡ ಹೋಗೋಣ. ಬನ್ನಿ ನಮ್ ಜೊತೆ, ನೀವು ಬನ್ನಿ ಇವತ್ತು. ಎಲ್ಲದಕ್ಕೂ ನಗ್ತಾರೆ ಇರ್ತೀರಪ್ಪ ನೀವು. ನಂಗೆ ನಿಮ್ಮಲ್ಲಿ ಇಡಿಸಿದ್ದು ಅದೊಂದೇ. ಮತ್ತೆ ನಮ್ಮ ಆಟ ಏನು ಲಾಟ್ಪಟ ಆಟ ಅಲ್ಲ ಇದು. ನೋಡಿ ನಂಗೆ ಸ್ವಲ್ಪ ಶಕೆ ಎಲ್ಲ ಆಗ್ತುಂಟು. ಶಕೆ ಆದ್ರೆ ಎಂತ ಮಾಡುವ ಗೊತ್ತಾ ನೋಡಿ, ಮಾತ್ರ ಫ್ಯಾನ್ ಉಂಟು. ಶಕೆ ಆದ್ರೆ ಇದು ಕುಟ್ತಾ ಹೋದ್ರೆ ಆಯ್ತು ಬಳೆ ತನಕ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ತಿರ್ಗಕ್ಕೂ ಸ್ವಲ್ಪ ಗಾಳಿ ಬರ್ತದೆ. ಕಿತ್ತು ಮುರಿದು ಒಟ್ಟಿಟ್ಟಾರ ಬರ ನಮ್ಮ ಓನರ್. ಜಾಬಲ್ಲಿ ಸ್ವಲ್ಪ ಪೈಸೆ ಉಂಟು. ದೊಡ್ಡಮ್ಮ ಜಾತ್ರೆ ಖರ್ಚಿಗೆ ದುಡ್ಡು ಬೇಕಿತ್ತಲ್ಲ ಇವತ್ತು. ನೋಡಿ ಇದೆಷ್ಟು ನಮ್ದು, ಇದನ್ನ ತೆಗೆದು ಹಿಂದ್ಗಡೆ ಜಾಬಲ್ಲಿ ಇಡೋಣ, ತೋರ್ಸುದು ಬೇಡ. ಇದಿಷ್ಟು ಬಾಡಿಗೆ ದುಡ್ಡು. ಇದು ಮನೆಯವರೆಲ್ಲ ಖರ್ಚಿಗೆಲ್ಲ ಕೇಳಿದ್ರೆ ಇಲ್ಲ, ಇಷ್ಟೇ ಇರುದು. ಇದು ಬಾಡಿಗೆ ದುಡ್ಡು ಕೊಡ್ಬೇಕು ಓನರ್ಗೆ ಅಂತ ಹೇಳುದು ಸುಮ್ಮನೆ ಆಗುತ್ತೆ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಮಹಾನು. ಖರ್ಚಿಲ್ಲ ಇವತ್ತೆಲ್ಲರ ತಲೆಗೆ 100 ರೂಪಾಯಿ. 100 ರೂಪಾಯಿ ಕೊಡ್ಬೇಕಣೆ ಆಟೋ. ಹಂಗೆಲ್ಲ ಬರುದಿಲ್ಲ. ತಲೆಗೆ 100 ರೂಪಾಯಿ. ಜನ ಎಷ್ಟಾಯ್ತು ಇವತ್ತು? 8 ಜನ. ಸಾಕು. 9 ಜನ. ನನ್ ಖರ್ಚಿಗೆ ದುಡ್ಡು ಆಗ್ತದೆ, ಏನ್ ತೊಂದ್ರೆ ಇಲ್ಲ. ಬನ್ನಿ ಹೋಗೋಣ. ಇವತ್ತು ನಾವು ಹೋಗೋತ್ತಿಗೆ ತೇರ್ ಎಳ್ದಿರ್ತಾರಂತ. ಅಲ್ಲಿ ಇಲ್ಲಿ 8 ಗಂಟೆ ಆತಂತೆ. ಇವ್ರು ಎಂತ ಮಾಡ್ತಾರೆ? ನಾನು ಇದಂತೂ ಹೋಗೋ ಮೂಡಲ್ಲಿ ಇರಲ್ಲ. ಗಂಟೆ 8 ಆತಂತೆ. ನೆಂಟರುಗಳೆಲ್ಲ ಬರ್ತಾರೆ ಜೊತೆ ಹೋಗೋಣ ಅಂತ. ಇವತ್ತು ನಂಗೆ ಕಂಡಕ್ಟರ್ ನೀನೆ ಮರ್ಯ, ಕಂಡಕ್ಟರ್ ನೀನೆ, ವಿಡಿಯೋಗ್ರಾಫರ್ ನೀನೆ. ಜಾತ್ರೆ ಎಲ್ಲ ಸ್ವಲ್ಪ ನೋಡ್ಕ, ಕೈ ಕಾಲೆಲ್ಲ ಆಚೆ ಬದಿ ಈಚೆ ಬದಿ. ಮತ್ತೆ ಪೋಲೆ 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 ಅಂತ ಹೇಳಿ. ಸಾಮಿ ಅಂತ ಸಕ್ಕಂಗೆ ಸರ್ಗಲ್ಲ. ಹೌದು, ಕರ್ದಾತು ಹರಿತಾದನ ಬಂದ. ನಂದು ಬರಲೇನ್ರ? 8 ಗಂಟೆ ಆಯ್ತು. ಸಂತಿಗೆ ನೀನ್ ತರಕ್ ಹೋಗುದಾ? ನನ್ನ ಪಾಠ ಆಗಿತ್ತು, ಊರೆಲ್ಲ ಪಾಠ. ಸ್ವಲ್ಪ ಸ್ಟಾರ್ಟ್ ಲೇಟ್ ಆಗುದು, ಗೇರ್ ಎಲ್ಲ ಸ್ವಲ್ಪ ಟೈಟ್ ಉಂಟು. ಎದುರುಗಡೆ ನಮ್ಮ ಕಂಡಕ್ಟ್ರು. ಚಿನ್ನ ಎಲ್ಲ ಹಿಂದೆ, ಯಾರಿಗ ಅಣ್ಣ ತಮ್ಮ ಎಲ್ಲ ಹಿಂದೆ ಇತ್ತು. ಅಲ್ಲಿ ನೋಡಿದ್ರೆ ಬಾರ ಇಲ್ಲಿ, ಇವ ಯಾರೇ? ನಾವೆಲ್ಲ ಜಾತ್ರೆಗೆ ಒಟ್ಟಾಗಿ ಹೋಗಿದ್ ಕಡಿಮೆ ಅಲ್ಲಮ್ಮ. ಎಲ್ಲಿ ಹೋಗಿವಿ? ನಾನು ಒಬ್ಬೊಬ್ಬನೇ ಹೋಗ್ತಾ. ಒಬ್ಬೊಬ್ರೆ ಹೋಗೋದು, ಒಬ್ಬೊಬ್ರು ಹೋಗ್ಬೇಕು, ಮತ್ತೆ ಇಬ್ಬಿಬ್ರು ಹೋಗ್ತದ. ಇವ್ರು 4 ಹೋಗ್ಬರ್ನ ಬಂದ್ರ ಅಂತ. ಬೇಗಲ್ಲ ಇರಬಲ್ಲ ಬಾಗ್ಲಾಗ್ತದೆ ಆಫೀಸು. ಒಂದು 3-4 ವರ್ಷದ ಹಿಂದೆ ಈ ತರ ಜಾತ್ರೆ ಹೋಗ್ತಿರ್ಲ. ಒಂದು ಜಾತ್ರೆನೇ ಬೇರೆ ತರ ಇತ್ತು. ಈಗ ಜಾತ್ರೆಗೆ ಹೋಗೋ ಪುರುಷರ ತರ ಇದೀವಿ. ಅವಾಗೆಲ್ಲ ಶ್ರದ್ಧೆ, ಶಿಸ್ತು, ಭಕ್ತಿಗೋಸ್ಕರ ಹೆಸರುವಾಸಿ ಹಾಕಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ನೋಡಿ ಎಂತ ಓನರ್ ಅಂದ್ರೆ, ಒಂದು ವೈಪರ್ ಸಮೇತ ಸರಿ ಇಲ್ಲ. ಬೆಳಿಗ್ಗೆ ಮಾರಿ ಎಂತ ಕಾಣ್ತಿರ್ಲಿಲ್ಲ. ನೋಡಿ ಬೋರ್ಡ್ ಅಲ್ಲಿ ನೋಡ್ಕೊಳ್ಳಿ, ನಾಳೆ ಸಿಕ್ಕಿದ್ರೆ ಹೇಳಿ ಓನರಿಗೆ. ಅನುಭವ ಏನು ಗೊತ್ತಿಲ್ಲದಿರೋ ತರ ಸೈಲೆಂಟ್ ಆಗಿರ್ತಾರೆ. ಅಮ್ಮ ತಲೆಗೆ 100 ರೂಪಾಯಿ. 3 ಮನೆಯವರಂತ ಇಲ್ಲ, ನಾನು ಇವತ್ತು ಗಾಡಿಗೆ ಡ್ರೈವರ್ ಅಷ್ಟೇ. ನನ್ ತಲೆ ಬೇಡ, ಈ ತಲೆ ಯಾರು ಈಗ ಬಗ್ಗೂರಂಗಿಲ್ಲ. ಎಲ್ಲ ತಲೆ ಲೆಕ್ಕ ಮಾಡಿ. ಅದು ಮೂಲೆಯಲ್ಲಿ ಕೂತಿದ್ ನಮ್ಮ ಅಮ್ಮ. ನಾನು ಇಷ್ಟಂಕ ವಿಡಿಯೋದಲ್ಲಿ ತೋರಿಸಿಲ್ಲ, ಇವತ್ತು ತೋರಿಸ್ತೀನಿ. ಏನಮ್ಮ ಇಷ್ಟು ವರ್ಷ ಆದ್ರೂ ನನಗೆ ಈ ವಿಷಯನೇ ಹೇಳಿಲ್ವಲ್ಲ, ಯಾಕೆ? ಹೇಳೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ. ಕಡೆದು ನಮ್ಮ ಎಂತ ಅದು ಸಹೋದರಿ, ಈ ಕಡೆದು ನಮ್ಮ ಅಜ್ಜಮ್ಮ. ಅಜ್ಜ ಆಗ್ಬೇಕ ನೀವು ನಂಗೆ?
ದೊಡಮ್ಮ ಹಾ ಅಜ್ಜಿ ಅಂತ ಕಾದು ಇನ್ ಬೈದ್ರಲ್ಲ ಅದಕ್ಕೆ ದೊಡಮ್ಮ ಅಂತ ಕರಿ. ಇದು ಅಜ್ಜಿಗೆ ಮೊಮ್ಮಗಳು, ನಂಗೆ ಅಂತ ಗೊತ್ತೇನ ಮಗಳ. ಹಾ ಮತ್ ನೋಡಿ ನಮ್ಮ ಇನ್ನೊಬ್ರು ಬಾರಲ್ಲಿ ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಯೂಟ್ಯೂಬ್ ಚಾನಲ್ ಇದ್ದಾರೆ. ಅವರು ಎಲ್ಲ ಪಬ್ಲಿಸಿಟಿ ಇಲ್ಲ, ಬಟ್ ನಮ್ಮ ಊರಲ್ಲಿ ಏನೇ ಒಂದು ವಿಶೇಷ ಕಾರ್ಯಕ್ರಮ ಆದ್ರೂ ನನ್ನ ಚಾನಲ್ ಗಿಂತ ಫಸ್ಟ್ ಅವ್ರು ಹಾಕಿರ್ತಾರೆ. ಹಾಗಾಗಿ ಇವರ ಒಂದು ಕಾಂಟ್ಯಾಕ್ಟ್ ಫಸ್ಟ್ ಗೆ ತೆಗ್ದಿಟ್ಕೊಡಿ ಎಲ್ಲರೂ ಕಾಂಟ್ಯಾಕ್ಟ್ ನಂಬರ್. ಏನೇ ಒಂದು ಕಳಸ ಸುತ್ತಮುತ್ತ ಏನೇ ಒಂದು ಕಾರ್ಯಕ್ರಮ ಆದ್ರೂ ಮೊದ್ಲು ನಮ್ಮ ಸುಬ್ರಹ್ಮಣ್ಯ ಅವರು ಹಾಕ್ತಾರೆ. ಹಾ ಪೋಯ್ ಮುಂದೆ ಇವನು ಅಪ್ಪು ವಿಡಿಯೋಗ್ರಾಫರ್ ಮುಂದೆ. ಅಣ್ಣ ನೀನ್ ಆ ಕಡೆಯಿಂದ ಬಾ. ಏದಂತ ಲಾರಿ ಅಂತ ಲೆಕ್ಕ ಹಾಕಿದ್ರೆ ಮಾರ ಇಬ್ರು ಬರ್ತಾರೆ ಅಷ್ಟ ಅಂತ ಹೇಳೇ ಇಲ್ಲ. ಎಂತ ಯಾರು ಹಾ ಬರ್ಲಿ ಬರ್ಲಿ ಬರೇ. ಅಲ್ಲ ಇಲ್ಲಿ ಕೂರ್ಬೋದಲ್ಲ ಇಲ್ಲಿ. ಯಾಕೆ ಹೇಳಿ ಒಬ್ಬೊಬ್ಬರೇ ಜಾತ್ರೆಗೆ ಹೋಗಿ ಒಬ್ಬೊಬ್ಬರೇ ಬರೋದು ಇದಕ್ಕೆ. ಸಂತಾನ ಪೂರ ಕಟ್ಟಿಗೆ ಹೊರಟ್ರು ಉಂಟಲ್ಲ ಪ್ರವಾಸ. ಜಗದ ಬಾರಿ ಸಾಗರ ಬಾಜಿಗಿದು ಈಜೆ ಮೀರಿ ಹೋಣ ಇನ್ನೊಮ್ಮೆ ಇಬ್ರು ಬರ್ಕದಾರ 3 ಜನ. ಹಾ ಈಗ ಮೇಲೆ ಇನ್ನೊಂದು ವಿಕೆಟ್ ಉಂಟು ಕರ್ನಾಟಕದಲ್ಲಿ, ಎಲ್ಲರನ್ನು ಕೂತ್ಕೊಂಡು ಹೋಗೋಣ. ರೈಟ್ ಬಾಯ್. ಅಂತ ಜೋರ್ ಹೇಳಿದ್ರೆ ಅವ್ರಿಗೆ ಕೇಳ್ತದೆ ಅಲ್ಲೇನೆ. ಅವನೊಬ್ಬ ಅಪ್ರಯೋಜಕ. ಅವನ ನಂಬ್ಕೊಂಡು ಹೆತ್ತೋರ್ನ ಬಿಟ್ಟು ಬಂದಿರೋಳು ಇವಳು. ಅದೇ ಅದೇ ಇವರಿಬ್ರು ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಎಂತ ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ಅವ್ರಿಗೆ. ನೋಡಿ ಇಲ್ಲಿ ರಾತ್ರಿ ನಮ್ಗಳಿಗೆ ಭಾರಿ ದನಗಳ ಕಾಟ. ಆಂಬುಲೆನ್ಸ್ ದಾರಿ ಬಿಡ್ರ ಓಯ್. ಹೇಳಿ ಬಾಸು. ಈಗ ಬೂದಿಗುಂಡಿ, ಇನ್ನು ಒಂದು 3 ಕಿಲೋಮೀಟರ್ ಚನ್ನಡ್ಲು, ಆಮೇಲೆ ಒಂದು 6 ಕಿಲೋಮೀಟರ್ ಬಾಳೆಹೊಳೆ, ಅಲ್ಲಿಗೆ ಮುಗಿದ್ದು. ನಮ್ಮ ಊರಿಗೊಂದು 5 ರೋಡ್ ಉಂಟು. ಇನ್ನೊಂದು ಬಾರಿ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೋದು. 6 ಕಿಲೋಮೀಟರ್ ಹೋಗ್ತದೆ ಬಾಳೆಹೊಳೆಗೆ. ರೋಡ್ ಚೆನ್ನಾಗಿಲ್ಲ, ಹಾಗಾಗಿ ಇಲ್ಲೇ ಹೋಗ್ಬೇಕು ನಾವು, ಚನ್ನಡ್ಲ ಮೇಲೆ ಹೋಗ್ಬೇಕು. ಇನ್ನೊಂದು ರೋಡ್ ಮಾಡ್ಸಕ್ಕಾಗಲ್ಲ ನಮ್ಮ ರೀತಿ. ಶಾಲೆಯಲ್ಲಿ ಹೇಳ್ಬೇಕು ಹೆಡ್ ಮಾಸ್ಟರ್ ಹತ್ರ, ಸರ್ ನಮ್ಗೆ ರೋಡ್ ಸರಿ ಇಲ್ಲ, ಎಂತಾದ್ರು ಮಾಡಿ ಒಂದು ರೋಡ್ ಸರಿ ಮಾಡಿಸ್ಕೊಡಿ ಅಂತ ಹೇಳ್ಬೇಕು. ಅಲ್ಲಿ ರಂಗನಾಥ್ ಮಾಸ್ಟರ್ಗೆ ಹೇಳಿ ನಾನು ಹೇಳಿದೆ ಅಂತ ಹೇಳು, ನಾನು ಹೇಳಿದೆ ಅಂತ ಹೇಳು. ಹಾ ನಮ್ ಇನ್ನೊಬ್ರು ಮಾಸ್ಟರ್ ಹೆಸರು ಅಂತ ಹೇಳು. ವೀರೇಂದ್ರ ಸೇವಾಗ. ವೀರೇಂದ್ರ ಸೇವಾಗ ಮತ್ತೆ ನಾಳೆ ಹೇಳ್ಕೊಡ್ತೀನಿ ತಡಿ ನಿಮ್ಗೆ. ವೀರೇಂದ್ರ ಸೇವಾಗ ಅಂತಿದ್ಲು ಅಂತೇಳಿ. अरे हम लुल हो गई है हमारी जिंदगी लुल. ಪಗ್ಲಿಟಿ ಕಾಫಿ ಹಣ್ಣು ಗಿಬ್ರಿ ಎಲ್ಲ ಜಾತ್ರೆಗೆ ಹೊರಟವ ಈಗ. ಎಂತ ಕಣ ನೀನೆ ನೋಡಿ, ಇದು ಸೇತುವೆ ಬಂದ್ವಿ ಬಾಳೆ ಒಳಗೆ. ಅಲ್ಲಿ ಮುಂದೆ ಒಂದು ಸೇತುವೆ ಇದೆ, ಅಲ್ಲಿಂದ ಸ್ವಲ್ಪ ದೇವಸ್ಥಾನ ನಂಗ ಕಾಣ್ತಿಲ್ಲ. ಬಾಳೆಹೊಳೆ ಚೆನ್ನಾಗಿ ಭದ್ರಾ ನದಿ ಅಂತ ಹೇಳಿದ್ರೆ, ಭದ್ರಾ ನದಿ ನಮ್ಗೀಗ ಭಾರಿ ದೇವಸ್ಥಾನಗಳು ಭದ್ರಾ ನದಿಯ ತಟದಲ್ಲಿರುವಂತದ್ದು. ಓ ಇಲ್ಲೆಲ್ಲೂ ಪಾರ್ಕಿಂಗ್ ಜಾಗಿಲ್ಲ ಹೋಯ್. ಆಶಿಕಾ ಈ ಸರಿ ಯಾವ್ದಾರ ತಾಕ್ಸಿ ಹೇಳಿ, ಬರೋ ಸರಿಗೆ ಆಗ್ಬೋದು.
4 ವರ್ಷದ ಹಿಂದೆ ಕೆಳಭಾಗದಲ್ಲಿ ಒಂದು ತಾಗಿಸಿದೆ ಗೊತ್ತಾ? ಇವತ್ತು ಖಂಡಿತ ತಾಗ್ಬೋದು. ನೀ ಯಾವ ತರ ತಾಗುದು ಅಂತ ಹೇಳಿದ್ ಮತ್ತೆ? ಅಲ್ಲ ಕಣೆ, ಯಾರು ತಾಗಿದ್ರೆ ತಪ್ಪಾತಂತ ಹೇಳೋದು, ಎಂತ ಮಾಡೋದು? ಹಾಗಿದ್ಕೆ ಆಯ್ತು ಬಿಡಮ್ಮ ಅಂದಿನ ಅಷ್ಟೇ, ಅದು ಬಿಟ್ರೆ ನಮ್ದು ಸಿನಿಮ್ಯಾಟಿಕ್ ಡ್ರಾಮಾಟಿಕ್ ಯಾವುದೂ ಇಲ್ಲ. ನಮ್ಮ ಕೆಳಭಾಗ ಜಾತ್ರೆಯಲ್ಲಿ ಒಂದು ಯಾವತ್ತು ಮರೆಯಕ್ಕಾಗದ ಸ್ಟೋರಿ ಉಂಟು, ಅದು ನಿಮ್ಮ ಹತ್ರ ಹೇಳಂಗಿಲ್ಲ. ನೋಡೋಣ, ಕೆಳಭಾಗ ಜಾತ್ರೆ ಬಂದ್ರೆ ಹೇಳ್ತೀನಿ. ಹೇಳಿದ್ರೆ ನೀವು ಲೆಕ್ಕ ಹಾಕ್ಬೋದು, ಮಾನ ಮರ್ಯಾದೆ ಇವನಿಗೆ ಅಂತೇಳಿ. ಅದಕ್ಕೂ ನಮ್ಗೆ ಹಿಂದ್ಗಡೆ ಭಾರಿ ಡಿಸ್ಟರ್ಬೆನ್ಸ್ ಅದಕ್ಕೆ. ಬರೀತು ಅವನು ಚೂರು ಬಾಯ್ ಕೋಡಿಗೆ ಮಾರೆ. ಮತ್ತೆ ಅದು ಕುಣಿತ ಭಜನೆ ಭಯಂಕರ ಮಾಹಿತಿ. ಇಳಿರಿ ಇಳಿರಿ ಇಳಿರಿ. ಅಬ್ಬಾ ಈಗೊಂಚೂರು ನೆಮ್ಮದಿ ಆಯ್ತು ಮಾರೆ. ಎಲ್ಲ ಇಳಿದು ಹೋದು ಕೊಯ 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 ಗಾಡಿಲಿ ಕೊಯ 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 ಅಂತಿತ್ತು. ನಂಗೆ ಮೊದಲೇ ಪಿತ್ತ ಜಾಸ್ತಿ, ಸ್ವಲ್ಪ ಹೊರಡೊತ್ತಿಗೆ ಸ್ವಲ್ಪ ಪಿತ್ತ ಜಾಸ್ತಿ ಆಯ್ತು. ಬನ್ನಿ ಹೋಗೋಣ. ಮತ್ತೆ ನಮ್ಮ ಬಾಳೆಹೊಳೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ನಮ್ಮ ಭದ್ರಾ ನದಿಯ ತಟದಲ್ಲಿ. ಭದ್ರಾ ನದಿ ಅಂತ ಹೇಳಿದ್ರೆ ಈಗ ನಮ್ಮ ಕಳಸದ ಸುತ್ತಮುತ್ತ ತುಂಬಾ ದೇವಸ್ಥಾನಗಳು ಭದ್ರಾ ನದಿಗೆ ಹೊಂದ್ಕೊಂಡಿರುವಂಥದ್ದು. ಸಬ್ಸ್ಕ್ರೈಬರ್ಸ್ ಯಾರು ಸಿಗ್ತಾರೆ. ಹೋದ ಸರಿ ತುಂಬಾ ಜನ ಸಿಕ್ಕಿದ್ರು, ಈ ಸರಿ ಯಾರ್ಯಾರು ಸಿಗ್ತಾರೆ ನೋಡುವ. ತುಂಬಾ ದಿನ ಆಗಿದೆ ಅಲ್ಲ, ಮರ್ತೋಗಿರ್ಬೋದು ಎಲ್ಲರಿಗೆಲ್ಲ. ನೋಡಿ, ನಮ್ಮ ಈ ಕಡೆ ಹೋದ್ರೆ ನಮ್ಮ ಮಾಗುಂಡಿ ಬಾಳೆಹೊನ್ನೂರು ಈ ಕಡೆ ಹೋಗುತ್ತೆ. ಈ ಕಡೆ ಹೋದ್ರೆ ಬಸರಿಕಟ್ಟೆ, ಶೃಂಗೇರಿ ಈ ಸೈಡ್ ಹೋಗ್ಬೋದು. ಶೃಂಗೇರಿ ಈ ಕಡೆ ಹೋಗ್ಬೋದು, ಬಟ್ ತುಂಬಾ ದೂರ ಆಗುತ್ತೆ. ಜಾತ್ರೆ ಕಡೆ ಹೋಗುವ. ನೋಡಿ, ನಮ್ಮ ಕುಚಿಕಗಳೆಲ್ಲ ಸಿಕ್ತಿದ್ದಾರೆ. ಒಂದೇ ಚಡ್ಡಿನ ಒಂದ್ಸಲಿನೂ ಹೋಗಿದೆ ಹಾಕೊಳ್ಳೋಷ್ಟು ಕ್ಲೋಸು. ನಾನ್ ಗಣೇಶ, ಇವನ್ ಕಿಟ್ಟಿ, ಇವನ್ ದಿಗಂತ್. ಸರ್, ಹೆಂಗ ಅನ್ಸ್ತಿದೆ ಜಾತ್ರೆ ಎಲ್ಲ? ಸೂಪರ್ ಸರ್. ಈಗ ತೇರ್ ಎಳಿತಿದ್ದಾರೆ, ಸ್ಟಾರ್ಟ್ ಮಾಡಿದ್ರಿ. ನಾವು ಈಗ ಜಸ್ಟ್ ಲ್ಯಾಂಡ್ ಆಗಿದೆ ಅಷ್ಟೇ. ನಮಸ್ತೆ, ಹೆಂಗಿದ್ದೀರಿ? ನೋಡಿ, ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಪ್ರೀತಿಯ ಕುಚುಕು ಗೆಳೆಯರು ನಾವೆಲ್ಲ. ಇರುವಂತ ಪವನ್ ಸರ್ ಆಗಿರ್ಬೋದು ಅಥವಾ ಸಂತೋಷ್ ಅವರಾಗಿರ್ಬೋದು, ಅವ್ರ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ. ನೋಡಿ, ಅವ್ರ ಖುಷಿಯನ್ನ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಒಟ್ಟಿಗೆ ಕೆಲಸ ಮಾಡ್ತೀವಿ. ಆಲ್ ದಿ ಬೆಸ್ಟ್. ಸರಿ, ಮತ್ತೆ ಸಿಗೋಣ. ಚೂರು ತೇರ್ ಒಂಚೂರು ತೋರಿಸಿ ಬರ್ತೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ನೋಡಿ, ನಮ್ಗೆ ಇಲ್ಲಿಂದಾನೆ ಈಗ ಜಾತ್ರೆ ಅಂಗಡಿ ಮುಂಗಟ್ಟುಗಳೆಲ್ಲ ಕಾಣ್ತದೆ. ಹೋದ ಸರಿ ನಾವು ತೋರಿಸಿದ್ವಿ, ಈಗ ಈ ಸರಿ ಬಂದ್ವಿ, ತೋರಿಸ್ಲೇಬೇಕು. ನಂಗೆ ಈಗ ವಿಡಿಯೋ ಮಾಡಿದ್ರೆ ಬೇರೆ ಪರಿಸ್ಥಿತಿನೇ ಇಲ್ಲ, ತೋರಿಸ್ಲೇಬೇಕು. ನಿಮ್ಗೆ ಖಾಲಿ ನಡ್ಕೊ ಬಂದ್ರೆ ವಿಡಿಯೋ ಮಾಡಲ್ಲ ಅಂತ ಕೇಳ್ತಾರೆ, ವಿಡಿಯೋ ಮಾಡಿದ್ರೆ ಓ ವಿಡಿಯೋನ ಅಂತ ಕೇಳ್ತಾರೆ. ಜನ ಏನಾದ್ರೂ ಚೇಂಜ್ ಕೇಳಬೇಕು. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲಬಿಡದ ಹಠವಾದಿ. ಆದ್ರೂ ನೀವು ಯಾಕೆ ಸರಿ ಏಕಾಂಗಿ? ನೋಡಿ, ಅಲ್ಲಿ ಅಶ್ವಿನಿ ಗೋಬಿ ಸ್ಟಾಲ್. ಹಾ, ನಮ್ಮನ್ನೆಲ್ಲ ತೆಗಿವ. ನೋ ಪ್ರಾಬ್ಲಮ್, ಆಪ್ ಚಿಂತಾ ನಾ ಕರೋ. ಪಹಲಾ ಹಾ, ವೈಕುಂಠ ಎಲ್ಲ ಉಂಟು, ವೈಕುಂಠ. ಅಪ್ಪು ಕೊಡ ಬೇ ತಗೊಂಡಲ್ಲ, ಬನ್ನಿ ಮಾತಾಡೋಣ. ಆರಾಮ ಸಮಾಚಾರ ಎಲ್ಲ ಹೇಳ್ಬೇಕು. ಎಷ್ಟೊತ್ತು ಬಂದ್ರಿ? ನಾನು ಈಗ ಬಂದಿದ್ದೆ ಅಷ್ಟೇ. ಹಗ್ಲು ಬಂದಿದ್ರಾ? ಸರಿ, ಸರಿ, ಸಿಗ್ತೀನಿ. ನಮ್ಗೆ ಒಂದು ವಿಡಿಯೋ ಆಗ್ಬೇಕಲ್ಲ ಮತ್ತೆ. ऐसे टुकुर टुकुर कहाँ देखा तो हम हूँ वीके जनकपुर और कवरावड़. ओ थोड़ा साइड साइड.
ಜಾತ್ರೆಯಲ್ಲಿ ಸಾಕ್ಬೇಕಾಗ್ತದ್ದು ಒಂದಾಗ್ತೀಗ. ಒಬ್ಳು ಆಟೋದಲ್ಲಿ ಬಂದವಳು ಒಬ್ಳು ಹೇಳ್ತಿದ್ಲು ಎಂತ ಅಪ್ಪ ಮನೆ ಹೇಳ್ ಕಳ್ಸಿದಾರಂತೆ ಸಕ್ಕರೆ ಮತ್ತೆ ಎಂತ ನೋವಿನ ಮಾತ್ರೆ ಸಕ್ಕರೆ ಟೀ ಪುಡಿ ತರ್ಬೇಕಂತೆ ಅವಳು ಬೋಳ್ಗೆ ಬೇಡ. क्या क्या उधर तेर दौड़ता है तू क्या भैया ಸರಿ ಅವ್ರಿಗ ಹೌದಂತ ತೋರಿಸಿ ಕುಟ್ಲದರ ನಾನು ಮತ್ತೆ ಲೋಕಲ್ ಜೀರೋ ಮೆಮರೀಸ್ ಒಂದು ಚಾನಲ್ ಉಂಟು ZDRO0 ಮೆಮೊರೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸ್ವಲ್ಪ ಚೂರು ಚೇರ್ ಒಂಚೂರು. ನಾವೀಗ ಹಿಂದಿ ವಾದಗಳೆಲ್ಲ ಸಿಕ್ಕಿದ್ರೆ ಫಸ್ಟ್ ಭಯ್ಯ ಅನ್ನೋದು, ನೆಕ್ಸ್ಟ್ ಆಮೇಲೆ ನಮ್ದು ಬೇರೆ ಒಂದು ಡೈಲಾಗ್ ಉಂಟು, ಅದು ಹೇಳಲ್ಲ. ನಮಸ್ಕಾರ ಕಾರಣ ಅದಕ್ಕೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಎಲ್ಲಂದ್ರೆ ಅಲ್ಲೇ ಅದೇ ಅದೇ ಎಲ್ಲಿ ನೋಡಿ ಎಲ್ಲರಿಗೂ ಹಾಕಕ್ಕೆಲ್ಲ ಬಾರಿ ಐಟಮ್ ಉಂಟು, ತಗೊಳ್ಳಿ. ಗಾಜಿಂದು ಮೇಲೆ ಬರ್ತೀನಿ. ಅಜ್ಜರಂಜಿ ಹೊಸ ಕಾರ್ದೆ ತಂದಲ್ಲಿ ಮಾರ ಆರ್ನ ಗಾಡಿ ಪರಾತ್ ಆಗ್ತದೆ. ಬೇರೆ ಏರಿಯಾದಲ್ಲಿ ನೋಡುವ ಸ್ವಲ್ಪ. ಈಗ 2 ಜನ ತಾಗಿದ್ರು, ಒಂದು ಲೇಡೀಸ್ ಒಂದು ಪೊಲೀಸ್. ಏನ್ ಸ್ಮಾರ್ಟ್ ಆಗಿದ್ದೀನಿ, ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಮೇಕೆದಾಟ ಕರ್ಕೊಂಡು ಹೋಗಿ ಒಳ್ಳೆ ಕೊಂಡ ತೇರ ಕೆಳಗಿಂದ ಬರ್ತಾ ಉಂಟು, ಮೇಲೆ ಅಲ್ಲಿವರೆಗೆ ಹೇಳ್ತಾರೆ, ಅಲ್ಲಿಂದ ವಾಪಸ್ ಬರೋದು. ವರ್ಷ ಕೊಡ್ತಿರುತ್ತೆ ನಾನು ಜಾತ್ರೆ, ಯಾಕಂದ್ರೆ ನಮ್ಮ ಹುಡುಗರಿಲ್ಲ. ಅದಕ್ಕಲ್ಲ ನಾಯನ ಆ ವಿಡಿಯೋದಲ್ಲಿ ಒಂದು ಬರ್ತದಲ್ಲ ಈ ತರ ಇನ್ನೊಂದು ಕೊಡಿತ ಆರಾಮ ಆರಾಮ ನೋಡಿ, ಇವತ್ತು ನಮ್ ಜೊತೆ ಯಾರಿದ್ದಾರೆ? ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಮ್ಮ ಡ್ರೋನ್ ಪವನ್ ಅವ್ರು ಇದಾರೆ. ನಮ್ಮ ಕಳಸಲ್ಲಿ ಯಾವ್ದೋ ಒಂದು ಫಂಕ್ಷನ್ ಎಲ್ಲ ಆದ್ರೆ ಕೂಡ
ಮೊನ್ನೆ ಹಿಂದೂ ಸಮಾಜೋತ್ಸವಕ್ಕೆ ಬಂದಿದ್ದ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಒಂದು ಡ್ರೋನ್ ಅಲ್ಲಿ ಚಿತ್ರೀಕರಣ ಮಾಡಿ ಭಾರಿ ಸುಂದರವಾಗಿ ಎಡಿಟ್ ಎಲ್ಲ ಮಾಡಿ ಬಿಡ್ತಾರೆ. ನಮ್ಗೂ ಆವಾಗ ಒಂದೆರಡು ಕ್ಲಿಪ್ ಎಲ್ಲ ಕಳಿಸ್ತಿರ್ತಾರೆ. ತುಂಬಾ ಥ್ಯಾಂಕ್ ಯು. ವೆಲ್ಕಮ್ ಬ್ರೋ. ನಿಮ್ಮ ಸೇವೆ ಹೀಗೆ ಮುಂದುವರಿತಿರ್ಲಿ. ಎಲ್ಲದಕ್ಕೂ ನಗ್ತಾರೆ ಇರ್ತೀರಪ್ಪ ನೀವು. ನಂಗೆ ನಿಮ್ಮಲ್ಲಿ ಇಡಿಸಿದ್ದು ಅದೊಂದೇ. ಇವತ್ತು ಏನಾದ್ರು ಕಳಿಸಿ. ಸರಿ ಸರಿ ಬ್ರೋ. ಆಯ್ತು, ಇಲ್ಲೇ ಬುಕ್ ಆಯ್ತಲ್ಲ. ಬನ್ನಿ, ನಾವು ಇನ್ನೊಂಚೂರು ನೋಡುವ. ಅದೇ ಒಂದು ಡ್ರೋನ್ ಆಪರೇಟಿಂಗ್ ಕಳ್ಸೋಕಲ್ಲ ಬ್ರೋ? ಖಂಡಿತ. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಯಾವುದು? ZR0 ಮೆಮೊರೀಸ್ ಅಂತ ಹೇಳಿ. ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ಆದ್ರೆ ದೇವಸ್ಥಾನ ಬಗ್ಗೆ ಮಾಹಿತಿ ಸಿಗ್ಲಿಲ್ಲ. ಅಂದ್ರೆ ಅವರು ಸ್ವಲ್ಪ ಬಿಸಿ ಇದ್ರು ನಾವು ಬರುವಾಗ. ನೋಡೋ ನೆಕ್ಸ್ಟ್ ನಮ್ದು ಇಲ್ಲಿ ಯಡೂರು. ಹಾ, ಹಿರೇಬೈಲ್ ಯಡೂರು. ಇದು ಇಲ್ಲಿವರೆಗೆ ಲಾಸ್ಟ್ ಅಲ್ಲ? ಮೇಲೆ ಹರಿದು ಉಂಟು ಅದು ನಿಮ್ ಜನ. ಹಾ, ಅದು ನಮ್ಮ ಸರ್. ಹೇಗೆ ಅನಿಸ್ತಿದೆ ಜಾತ್ರೆ? ಜಾತ್ರೆ ಚೆನ್ನಾಗಿ ಉಂಟು. ನಿಮ್ಮ ಹೆಸರು? ನನ್ನ ಹೆಸರು ಮಹಾಬಲ ಅಂತ. ನೀವು ಇಲ್ಲಿಯವರೇನಾ? ನಾನು 40 ವರ್ಷದಿಂದ ಬಾಡವಾಳಲ್ಲಿ ಕಾಫಿ ವರ್ಕ್ಸ್ ನಡೆಸ್ತಾ ಇದ್ದೇನೆ. ಹೌದಾ? ಹೌದು. 40 ವರ್ಷದಿಂದ? 40 ವರ್ಷ. ಅಂದ್ರೆ ಅವಾಗಿಂದ ಜಾತ್ರೆ ನೋಡ್ಕೊಂಡು ಬಂದ? ಹೌದೌದು. ಪ್ರತಿ ವರ್ಷನೂ 3 ದಿವಸ ಉತ್ಸವಕ್ಕೆ ಇರ್ತೀವಿ. ರೆಕಾರ್ಡ್ ಇತ್ತು ಸರ್. ಇಲ್ಲಿ ಇರುವಂತದ್ದು ಈಗ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಹೌದು, ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಅದ್ರದ್ದು ರಥೋತ್ಸವ ನಡೀತು ವರ್ಷಕ್ಕೊಂದ್ಸರಿ. ಮಕರ ಸಂಕ್ರಾಂತಿ ದಿವಸ ನಡೀತು. ವರ್ಷನೂ ಇದೇ ದಿವಸ ನಡೀತೀವಿ. ವರ್ಷನೂ ಮಾರ್ಚ್ 14 ಅಲ್ಲ, ಜನವರಿ 14 ಅಥವಾ 15 ಮಕರ ಸಂಕ್ರಾಂತಿ ಬರ್ಬೇಕು. ಅಂದ್ರೆ ಅದರಿಂದ ಏನಾದ್ರು ಕಾರಣಗಳಿದೆಯಾ ಸರ್? ಕಾರಣಗಳು ಇರಬಹುದು ಅಲ್ಲ, ಇಂಥ ದಿವಸನೇ ಹೌದು, ಇದೇ ದಿವಸ. ಅದು ಇಲ್ಲಿ ದಿವಸ ಬದಲಾಗುದಿಲ್ಲ. ಮತ್ತೆ ಇದು ಇರುವಂತದ್ದು ನಮ್ಮ ಭದ್ರಾ ನದಿಯ. ಹೌದು, ಭದ್ರಾ ನದಿ ತಟದಲ್ಲಿ ಇರುವಂತದ್ದು. ನಮ್ಮ ಭದ್ರಾ ನದಿ ಅಂತ ಹೇಳಿದ್ರೆ ತುಂಬಾ ಕೃಷಿಕರಿಗೂ ಕೂಡ ಅನುಕೂಲ ಆಗಿರುವಂತದ್ದು. ದೇವಸ್ಥಾನದಲ್ಲಿ ನನ್ನ ಹೆಸರು ಮಹಾಬಲ ಅಂತ. ನನ್ನ ಹೆಣ್ಣು ಕೊಟ್ಟು ಮಾಮ GS ಭಾಸ್ಕರ್ ರಾವ್ ಅಂತ. ಅವರು ಕೂಡ ಇದು ಈ ದೇವಸ್ಥಾನದ ವಯೋವೃದ್ಧರಾಗಿತ್ತು. ಅಂದ್ರೆ ಇವಾಗ ನಿಮ್ಮ ಹೆಂಡತಿಯ ತವರ ಮನೆ ಇದು? ಹೌದೌದು ಹೌದು. ನಾ ಇದೇ ಊರಿನವನು. ಅವರು ಕೂಡ 3 ವರ್ಷಕ್ಕೊಂದ್ಸರಿ ಅವರು ವಯೋಟ್ ನೋಡ್ತಾ ಇದ್ರು. GS ಭಾಸ್ಕರ್ ರಾವ್ ಅಂತ. ಮುಂಚೆ ಅದು 3 ವರ್ಷಕ್ಕೆ ಚೇಂಜ್ ಆಗ್ತಾ ಇತ್ತು. ಅದೇನೋ ಈಗ ವಯೋಟ್ ನೋಡುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲದ್ರಿಂದ ಈಗ ತೋಟದವರಿಗೆ ಆಗಿದೆ. ಸ್ವಲ್ಪ ಡಿಸ್ಪೆಟ್ಮೆಂಟ್ ಮತ್ತೆ. ಅಂದ್ರೆ ಸರ್, ಇವಾಗ ಈ ದೇವಸ್ಥಾನ ಸರ್ಕಾರದ ಇದರಲ್ಲಿ ಇರುವಂತದ್ದು ಮುಜರಾಯಿನೇ ವಯೋಟ್ ನೋಡೋದು ಈಗ ತೋಟದವರು. ಮುಂಚೆ ಬಿದ್ಗಿಮನೆ ರಮೇಶ್, ಮತ್ತೆ ಗುಡ್ಸುಳಿಯ ಭಾಸ್ಕರ್ ರಾವ್, ಕಲ್ಗೋಡು ಸೀತಾರಾಮಯ್ಯ, ಮತ್ತೆ ತೋಟದೂರು TS ಶಾಮಣ್ಣ, ಇವ್ರು 4 ಜನ ನೋಡ್ತಾ ಇದ್ರು. ಈ ಒಂದು ಜಾತ್ರೆಗೆ ಎಲ್ಲೆಲ್ಲಿಂದ ಜನ ಆಗಮಿಸಬಹುದು? ತುಂಬಾ ಜನ ಬರ್ತಾರೆ. ಇದಕ್ಕೆ ಈ ದೇವಸ್ಥಾನಕ್ಕೆ 3 ಊರಿಂದ ಜನ ಬರ್ತಾರೆ. ಕೂಗೋಡು, ತೋಟದೂರು, ತಲಗೋಡು ಅಂತ. ಈಗ ನಮ್ಮ ಹಿರೇಬೈಲ್ ಸುತ್ತಮುತ್ತ ಜನರು ಕೂಡ ಅಲ್ಲಿ ಅವರು ಕೂಡ ಬರ್ತಾರೆ. ಕಳಸದಿಂದ ಬರ್ತಾರೆ. ಅದು ನಡ್ಕೊಳ್ಳುವಂತ ಈ ದೇವಸ್ಥಾನ ನಡ್ಕೊಳ್ಳುವಂತ ಜನ ಒಂದು ತೋಟದೂರು, ಒಂದು ಕೂಗೋಡು ಅಂತ, ಮತ್ತೊಂದು ತಲಗೋಡು ಅಂತ. ಬೆಳಿಗ್ಗೆಯಿಂದ ಏನೆಲ್ಲ ಕಾರ್ಯಕ್ರಮಗಳು? ನಿನ್ನೆಯಿಂದ ದಿಂಡಿ ಉತ್ಸವ, ನಿನ್ನೆ ಗಣಪತಿ ಹೋಮ, ಇವತ್ತು ಜಾತ್ರಾ ಮಹೋತ್ಸವ ಸಂಜೆ, ಮಧ್ಯಾಹ್ನ ರಥೋತ್ಸವ. ಮಧ್ಯಾಹ್ನ ರಥೋತ್ಸವ ಅಲ್ಲೇ ಸ್ವಲ್ಪ ದೂರ ಎಳೆದು ಬಿಡುವಂಥದ್ದು. ಮತ್ತೆ ಊಟೋಪಚಾರ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಆದಮೇಲೆ ಸಾಯಂಕಾಲ ಮಧ್ಯಾಹ್ನ ರಥಾರೋಹಣ. ಈಗ ರಥೋತ್ಸವ. ಈಗ ನಾಳೆ ಹೋಗಳಿ. ಒಟ್ಟಿಗೆ 3 ದಿನ ನಡೀತದೆ. 3 ದಿವಸ. ಮತ್ತೆ ನಾಡಿನ ಶುದ್ಧ ಸಂರಕ್ಷಣೆ. ನೋಡಿ, ನಾವು ಅಚಾನಕ್ ಆಗಿ ಯಾರು ಸಿಗ್ತಾರೆ ಅವ್ರ ಹತ್ರ ಮಾತಾಡಿದ್ರೆ ಭಾರಿ ಒಂದು ಕ್ಲಿಯರ್. 40 ವರ್ಷದಿಂದ ಕಾಫಿ ವರ್ಕ್ಸ್ ಮಾಡ್ಕೊಂಡು ಇದೇ ಮಾಡಿರ್ಲಿಲ್ಲ ನಾನು. ಆಲೋಚನೆ ಮಾಡಿರ್ಲಿಲ್ಲ ನನ್ಗೆ ಯಾರಾದ್ರೂ ಸಿಗ್ಬೋದಾ ಮಾತಾಡ್ಲಿಕ್ಕೆ ಅಂತ ಹೇಳಿ. ಈಗ ಸರಿ ಆಯ್ತಾ ಇಂತ ಯಾವುದು ಇದು ನಾನು ಮಾತಾಡಿದ್ದು ಸರಿಯಾಗಿರ್ಬೋದು ಸರ್. ಇಷ್ಟು 40 ವರ್ಷದಿಂದ ಇದೀರ ಅಂದ್ರೆ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಅಲ್ಲ, ಹೇಳಿದ್ದು ಕರೆಕ್ಟ್ ಇದೆ. ತುಂಬಾ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪವನ್ ಅಂತ ಹೇಳಿ, ಹಿರೇಬೈಲು. ನೀವು ಇದಕ್ಕೆ ಯಾವ್ದು ಬಿಡ್ತೀರಾ ಇದನ್ನ? ಇದು 1-2 ದಿನ ಈಗ ಸೆಲೆಕ್ಟ್ ಆಗಿ ಕಳ್ಸಲ್ಲ ಇವತ್ತು ಬಿಡ್ತೀರಾ? ಅಲ್ಲ, ಇಲ್ಲ, ನಮ್ ಸಪ್ರೇಟ್ ಇದೆ ಚಾನಲ್ ಇದೆ. ನಮ್ಮ ನಂಬರ್ ಬೇಡ ನಿಮಗೆ? ನಂಬರ್ ಬೇಕು. ನಮ್ಮ ಇದರಲ್ಲಿ ನೋಡಿ, ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಖಂಡಿತ ಈ ದೇವಸ್ಥಾನದ ಹಿನ್ನೆಲೆ ಏನಿದೆ ಅದನ್ನೆಲ್ಲ ಕೂಡ ನಿಮಗೆ ತಿಳಿಸ್ಕೊಡೋದು ಪ್ರಯತ್ನ ಮಾಡ್ತೀನಿ. ಇವ್ರ ಮೂಲಕ ಆಗಿರ್ಬೋದು, ಇಲ್ಲಿ ಹಿರಿಯರು ಯಾರಾದ್ರೂ ಇದ್ರೆ ಇವರು ಇತಿಹಾಸ ಇದೆ. ಇದು 500 ವರ್ಷ 1000 ವರ್ಷ ಇದೆಲ್ಲ ಇದೆ. ಕಳೆದ ವರ್ಷ ಕೂಡ ಅದು ಹೇಳಕ್ ಆಗ್ಲಿಲ್ಲ, ಈ ವರ್ಷ ಕೂಡ ಆಗ್ಲಿಲ್ಲ. ಕಾರಣಾಂತರಗಳಿಂದ ಕೆಲಸ ಇರೋದ್ರಿಂದ ಹಗಲು ಬರ್ಲಿಕ್ಕೆ ಆಗಿಲ್ಲ. ಹೋದ ವರ್ಷ ನಾವು ಹಗಲೆಲ್ಲ ಬಂದಿದ್ವಿ. ಹೌದಾ? 500 ವರ್ಷ ಇತಿಹಾಸ ಇದೆ. ಅರ್ಚಕರೊಬ್ರು ಮಾತಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಜಿತ್ ಖಾರ್ ಅಂತ ಹೊಂದಿದ್ದಾರೆ. ಅವರದ್ದು ಪೂರ್ಣ ವಿವರ ನೀವು ಹೇಳಿಬಹುದು. ಖಂಡಿತ ನೆಕ್ಸ್ಟ್ ಮಾಡುವ. ತುಂಬಾ ಕುತೂಹಲ ಇದೆ ಒಂದು ದೇವಸ್ಥಾನದ ಮೇಲೆ. ನಿಮ್ಮ ಹೆಸರು ಹಾಕಿ, ಲೈವ್ ಚಾನಲ್ ಅಂತ ಹಾಕಿದ್ರೆ ಗೊತ್ತಾಗುತ್ತೆ. ಯೂಟ್ಯೂಬ್ ಚಾನಲ್ ಅಂತ ಹಾಕಿ. ಆಯ್ತು.
ಸುಳಿಮನೆ ಎಲ್ಲ ಗೊತ್ತಾ? ಗೊತ್ತು ಸುಳಿಮನೆ ಗೊತ್ತಾ? ಎಲ್ಲ ನಮಗೆ ನೆಕ್ಸ್ಟ್ ರಿಲೇಷನ್ ಆಗ್ತದೆ ತಂಗಿ ನೋಡಿ. ಹೌದು, ಸುಳಿಮನೆ ಯಾರ ಮನೆ? ಸುದರ್ಶನ್ ಆಚಾರ್ಯ. ಗೊತ್ತು. ಅವರೆಲ್ಲ ಭಾರಿ ಕ್ಲೋಸ್. ಅವರೇ ಎಲ್ಲ ಪೆಟ್ಟೆ ಕೊಡೋದೆಲ್ಲ ಅವರೇ ಬರುದಿಲ್ಲ. ನಾನು ನೋಡಿ ಅದೇ ಕೇಳಿ ಅವರೇ ಎಲ್ಲ ಕೊಡುವಂಥದ್ದು ಯಾರು ಸರ್? ಇಲ್ಲಿ ಧನಂಜಯ ಆಚಾರ್ಯರು ಅಂತ ಅವ್ರ ಫ್ಯಾಮಿಲಿಯವರು, ಅವರ ಫ್ಯಾಮಿಲಿಯವರು ಹಿಂದಿನ ನಡ್ಕೊಂಬಂದಂತ ಪದ್ಧತಿ, ಅವರು ಕಡೆಯವರೇ ಬಂದ್ ಮಾಡುವಂಥದ್ದು. ನೋಡಿ ನಮ್ಗೆ ಇನ್ನೂ ಭಾರಿ ಅನುಕೂಲ ಆಯ್ತು. ಯಾಕಂದ್ರೆ ಅವರು ನೆಕ್ಸ್ಟ್ ನಮ್ಗೆ ಸಂಬಂಧಿಕರಾಗಿರುವಂತಾರು, ಸಂಬಂಧಿಕರಾಗಿದ್ದಾರೆ ಈಗ ಆಲ್ರೆಡಿ. ಅವರೆಲ್ಲ ಮೂಲ ಇಲ್ಲಿಗೆ ಅದು ಬೇಕೇ ಬೇಕು. ಅವರು ಎಲ್ಲ ಅವರೇ ಬಂದು ನಿಂತಿರ್ಬೇಕು. ಇಲ್ಲಿ ಪ್ರಸಾದ ಕೊಡೋದು ಒಂದು ಬಿಟ್ಟಿಯವರಿಗೆ, ಇಲ್ಲಿ ಜನ ಬಂದು ಬಿಟ್ಟಿ ಕೆಲಸ ಮಾಡ್ತಾರೆ ಗೌಡ್ರು, ಅವರು ಸೆಕೆಂಡ್ ಆಚಾರ್ಯರು. ಪ್ರತಿಯೊಂದು ದೇವಸ್ಥಾನಕ್ಕೂ ಈಗ ಹಳ್ಳಿಗಳಲ್ಲಿ ನಡೆದುಕೊಳ್ಳುವ ಮನತನ ಅಂತ ಬಂದಿರ್ತದೆ. ಹೌದೌದು, ಅದೆಲ್ಲ ಅವರೆಲ್ಲ. ಹೌದೌದು, ಹೌದು. ಪವನ್ ಯೂಟ್ಯೂಬ್ ಚಾನಲ್ ಸರಿ. ಇದು ಯೂಟ್ಯೂಬ್ ಇಲ್ಲೇ ಕೋಡ್ದೂರು ಆಚಾರ್ಯರು, ಕಲ್ಗೋಡಾಚಾರ್ಯರು ಅಂತ ಇಲ್ಲಿ ಆಚಾರಗಳು ಮೇಯ್ನ್ ಇದಕ್ಕೆ ಜಾತ್ರೆ ರಥೋತ್ಸವಕ್ಕೆ. ಒಂದು ದೇವ್ರು ಎಳಿಬೇಕಾದ್ರೆ ಫಸ್ಟ್ ಅವ್ರಿಗೆ ಪ್ರಸಾದ ಕೊಟ್ಟು ಎಳೆಯುವಂತ, ಅವರಿಗೆ ಬಿಟ್ಟಿಯವರಿಗಲ್ಲ. ಬಿಟ್ಟಿಯವರು ಮತ್ತು ಅವರಿಗೆ ಪ್ರಸಾದ ಕೊಟ್ಟೆ ಎಳೆಯುವಂತ. ಈ ಪೂಜಾ ಎಲ್ಲ ಆದ್ಮೇಲೆ ಅವ್ರಿಗೆ ಫಸ್ಟ್ ಪ್ರಸಾದ ಅವ್ರಿಗೆ ಕೊಡ್ಬೇಕು. ಮೊದಲಿಂದ ಹೌದು ಹೌದು, ಇಲ್ಲ ಅವ್ರಿಗೆ ಅದು ಮಾಡ್ಲೇಬೇಕು, ಮಾಡಿಯೇ ಮುಂದೆ ನೋಡಿ. ಒಟ್ಟು 3 ದಿನಗಳ ಕಾಲ ಜಾತ್ರೆ ನಡೆಯುವಂತದ್ದು ಸರ್. ಇನ್ನು ಹೆಚ್ಚಿನದಾಗಿ ದೇವಸ್ಥಾನದ ಬಗ್ಗೆ. ದೇವಸ್ಥಾನ ಸ್ವಲ್ಪ ಜಮೀನು ಇದೆ ಅದಕ್ಕೆ. ಮುಂಚೆ ಈಗ ಹಿಂದೆ ಎಲ್ಲಾ ಊರು ಮನೆಯವರು ಭಕ್ತಾದಿಗಳು ಕೊಟ್ಟದ್ದೇ ಮಾಡಿ ನಡೆಸ್ತಾ ಇದ್ದು. ಊರು ಮನೆಯವರೆಲ್ಲ ಒಂದು ಮನೆಗೆ ಇಷ್ಟು ಕೊಡ್ಬೇಕು ಅಂತ ನಿಗಂಟಿತ್ತು, ಅಷ್ಟು ಕೊಟ್ಟು ಆ ಇದ್ರಲ್ಲಿ ಖರ್ಚೆಲ್ಲ ಮಾಡ್ತಾ ಇತ್ತು. ಈಗ ನಮ್ಮ ಮಲೆನಾಡು ರೈತರೆಲ್ಲ ಆದಷ್ಟು ಹೊರಕಾಣಿಕೆಲ್ಲ ಒಪ್ಪಿಸ್ತಾರಲ್ಲ. ಹೌದೌದು, ನಿನ್ನೆ ಹೊರಕಾಣಿಕೆ ಒಪ್ಪಿಸಿದ್ರು. ಇಲ್ಲ ಹೊರಕಾಣಿಕೆಂತಿಲ್ಲ, ಎಲ್ಲ ಜಾತ್ರೆ ಹಿಂದಿನ ದಿವಸ ತಂದು ಕೊಡ್ತಾರೆ. ಏನೇನು ಬೆಳೆದಿರ್ತಾರೆ ಹೌದೌದು, ತಂದು ಕೊಡ್ತಾರೆ. ಎಲ್ಲ ಜಾತ್ರೆಗಳಲ್ಲೂ ರೈತರು ತಂದು ಕೊಡುವಂಥದ್ದು. ಈ ವರ್ಷ ರೈತರಿಗೆ ಸ್ವಲ್ಪ ಸಂಕಷ್ಟ ಆಗಿದೆ, ನೆನ್ನೆ ಎಲ್ಲ ಮಳೆ ಬಂದು. ಹೌದು, ಈಗ 2 ವರ್ಷದಿಂದ ದೊಡ್ಡ ದಿವಾಕರು ಅಂತ ಅವ್ರು ನಡೆಸ್ತಾ ಇದ್ದಾರೆ. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ, ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಲಿ. ಈಗ ನೋಡಿ ನೆನ್ನೆಲ್ಲ ಮಳೆ ಬಂದು ತುಂಬಾ ಕಾಫಿ ಎಲ್ಲ ನಷ್ಟ ಆಗಿದೆ. ರೈತರ ಮೇಲೆ ಒಂಚೂರು ಕರುಣೆ ಇರ್ಲಿ ದೇವರಿಗೆ, ಅಷ್ಟೇ ಕೇಳ್ಕೊಳ್ಳೋದು. ಕಂಪ್ಲೇಂಟ್ ಮಾಡ್ತೀರಾ? ಅದಕ್ಕೆ ಸರ್ ರೆಡಿ ನಾವು ಬನ್ನಿ ಹೋಗುವ. ಇದು ಸ್ವಲ್ಪ ಜಾಸ್ತಿ ಆಯ್ತು ಮಾರೆ. ನಮ್ಮೂರಿಗೆ ಬಂದು ಯಾರು ಕೇಳುವರಿಲ್ಲದಾಗಿದೆ ಅಲ್ಲ ಸರ್? ಸ್ವಲ್ಪ ಈ ಕಡೆ ನೋಡಿ, ನಿಮ್ದೊಂದು ಫೋಟೋ ಬೇಕು ನನಗೆ. ಉಳಿದ್ನಲ್ಲ ಸಾಕು, ಜಾಸ್ತಿ ಕುಡಿಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರಾಮ ಜಾತ್ರೆ ನೋಡಿ ಬನ್ನಿ ಬಾಸ್. ನೋಡಿ ನಾವು ಯಾರನ್ನ ಮಾಡ್ತೀವಿ ಇವ್ರನ್ನೆಲ್ಲ ಮರೆಯಂಗಿಲ್ಲ, ಯಾರನ್ನ ಮಾಡ್ತಾರೆ ನಿಮ್ಮನ್ನೆಲ್ಲ ಮರೆಯಂಗಿಲ್ಲ. ತೇರು ಮೇಲೆ ಹೋಗಿದೆ, ಈಗ ಹೋಗ್ತಾ ಇದೆ. ಅಲ್ಲಿ ಏನೇನು ಪೂಜಾ ಕಾರ್ಯಕ್ರಮ ಆಗ್ತದೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಫುಲ್ಲು. ಅದನ್ನ ನೋಡಿ ನಾವೀಗ ಒಂದ್ಸೂರು ಜಾತ್ರೆ ಸುತ್ತುವ, ಮತ್ತು ಆಮೇಲೆ ಟೈಮ್ ಆಗಲ್ಲ. ಅವ್ರು ಹೇಳಿರೋದ್ರಲ್ಲಿ ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಕಾರಣ ಅಲ್ಲಿ ನಮ್ಮದು ಎಂಥದ್ದು ಬ್ಯಾಂಡ್ ಸೆಟ್ ಸ್ವಲ್ಪ ಜಾಸ್ತಿ ಇತ್ತು ಸೌಂಡು. ಗೊತ್ತಿಲ್ಲ ಚೆನ್ನಾಗಿ ಬಂದಿದೆಯೋ ಇಲ್ಲೋ ಅಂತ. ಎಲ್ಲರೂ ಬಂದಿಲ್ಲ ಅಂದರೆ ನೆಕ್ಸ್ಟ್ ಅವ್ರನ್ನ ನಾಳೆ ಖಂಡಿತ ಬಂದು ಇನ್ನೊಂದು ಸರಿ ಮಾತಾಡಿಸಿ ವಿಡಿಯೋ ಮಾಡುವ. ಈಗ ನಮ್ಮ ಸಬ್ಸ್ಕ್ರೈಬರ್ಸ್ನ ಮಾತಾಡಿಸುವಂಥ ಸಮಯ. ಗಾಯ್ಸ್ ಪ್ಲೀಸ್ ಬಡವ್ರ ಮಕ್ಕಳನ್ನ ಬೆಳೆಸಿ. ಎಲ್ಲ ನಮ್ಗೆ ಹಿಂದಿ ವಾಲಗಳು ಜಾಸ್ತಿ ಈ ಕಡೆ, ಅಸ್ಸಾಮು, MP. ನಮ್ ಗಾಡಿ ಓಡಿಸಿ ಕಣ್ಣಲ್ಲಿ ಮಂಜ್ ಆಗ್ತದೆ ಮರ, ಯಾವ್ದು ಪರಿಚಯ ಆಗಲ್ಲ ಇನ್ನು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಹಾಯ್, ಚೆನ್ನಾಗಿದ್ದೀರಾ? ಓ ಸೌಕರು ಎಲ್ಲಿ ನಾವು ಸಮಾಚಾರ ಹೇಳ್ಬೇಕಲ್ಲ. ನೋಡಿ ನಮ್ಗೆ ನೆಕ್ಸ್ಟ್ ಸಂಬಂಧಿ, ನೆಕ್ಸ್ಟ್ ಅಲ್ಲ ಆಲ್ರೆಡಿ ಸಂಬಂಧಿ ಆಗೋಗಿದೆ. ಸರಿ ಪರ್ಸನಲ್ ಮಾತಾಡಕ್ ಆಗಲ್ಲ, ಊಟ ಮಾಡ್ಕೊಂಬನ್ನಿ. ಹೋಗ್ಬೋದು.
ಹಣ್ಣುಕಾಯಿ ತಗೊಳ್ಳಿ ಹಾ ಎಲ್ಲ ಫಸ್ಟ್ ನಿಮ್ದೆ ಕಾಸು ಬಿಡಂಗಿಲ್ಲ. इसलिए जो बोलता हूँ सच ही बोलता हूँ. ನೋಡಿ ಈಗ ಎಲ್ಲಿಗೆ 4 ಆಯ್ತು ತಾಗಿದೆ ನೋಡಿ. ಜಾತ್ರೆ ಮಿಠಾಯಿ, ಮಂಡಕ್ಕಿ, ಉರಿಗಡ್ಲೆ ಇದೆಲ್ಲ ನೆನ್ಪಿರ್ಬೋದು ನಿಮ್ಗೆ, ಕೊಟ್ಬೋದಲ್ಲ? ಈಗ ಮುಟ್ಟಿದ್ದೀನಿ, ಮತ್ತೆ ತಗೊಂಡೋಗ್ತೀನಿ ಹೋಗ್ತೀನಿ. ಹೇಗ ಅನಿಸ್ತಿದೆ ಜಾತ್ರೆ ಎಲ್ಲ? ಲಾಸ್ಟ್ ಟೈಮ್ ಮಾತಾಡ್ಸಿದ್ದು ನಾವು. ನೋಡಿ ನಮ್ಮ ಗೊರಸು ಕೊಡುಗೆ ಮಿಸ್ಟರ್ GK ಹೊಳ್ಳ ದೋಸೆ ವ್ಯಾನ್. ಗೊರಸು ಕೊಡುಗೆ ಹೆಸರೆಲ್ಲ ಕೇಳಂಗಿದೆಯಲ್ಲ. ಜೀರೋ ಮೆಮರೀಸ್ ನೋಡ್ತಿದ್ದೀರಲ್ಲ. ಸರ್ ಎಲ್ಲಿ ಹೆಂಗಾಗ್ತಿದೆ ಜಾತ್ರೆ ಎಲ್ಲ? ನೋಡ್ತೀವಿ ನಾವು ಮೈಸೂರು ನೋಡ್ತೀವಿ ಜಾಸ್ತಿ, ಮಂಡ್ಯ ಮೈಸೂರು. ನೀವು ಆ ಕಡೆ ನಮ್ದು ಹೆಚ್ಚಿನ ಕೆಲಸ ಸಂಸದೆ ಕೊಡುಗೆ ಅಂತ ಅದು ಇಲ್ಲಿ ಇವ್ರದ್ದು ಇಲ್ಲಿ. ನೀವು ಬೇರೆ ಕಡೆ ನಮ್ದು ಯಾರ ಕಳ್ಸಿದ್ರು ಬಂದಿರಿ ಫ್ರೆಂಡ್. ಹೌದಾ? ಹೆಂಗಿದೆ ವ್ಯಾಪಾರ ಎಲ್ಲ? ಪರವಾಗಿಲ್ವಾ? ಏನೋ ನಡೀತಾ ಇದೆ. ಹೌದಾ? ನೋಡಿ ನೆಕ್ಸ್ಟ್ ಎಲ್ಲ ಜಾತ್ರೆಗೆ ಬರ್ಬೋದಲ್ಲ? ಅವಳಿಗೂ ಇವನು ಅಂದ್ರೆ ಪ್ರಾಣ ರೀ. ಇಡೀ ದಿವಸ ಇವನ್ ಜೊತೆಗೆ ಸುತ್ತಾಡ್ತಾ ಇರ್ತಾಳೆ. ನೀವು ನೆಕ್ಸ್ಟ್ ಯಾವ್ದಾದ್ರು ಜಾತ್ರೆಗೆ, ನಮ್ಗೆ ಈಗ ನೆಕ್ಸ್ಟ್ ಕಳಸ ಜಾತ್ರೆ ಎಲ್ಲ ಉಂಟು, ಜಾತ್ರೆಗೆ ಬರೋದಾದ್ರೆ ನೋಡಿ ಹಂಗೆ ಹಾಸ್ಕೊಂಡ್ ಬನ್ನಿ. ಒಂದು ಗೊರ್ಸುಗುಡಿಗೆ ಮಿಸ್ಟರ್ GK ಹೊಳ್ಳ ದೋಸೆ ವ್ಯಾನ್, ಸವಿಸವಿಯಾದ ದೋಸೆ ಸವಿರಿ. ಸರ್ ಒಳ್ಳೇದಾಗ್ಲಿ, ಬರ್ತೀವಿ. ಹೇಳ್ತಾ ಇಲ್ಲ, ಯಾಕೆಂದ್ರೆ ಒಂದು ಚಾನಲ್ ಮಾಡಿದೀವಿ ಅಂದ ತಕ್ಷಣ ಯೂಟ್ಯೂಬ್ ಚಾನಲ್ ಇವ್ರು ಒಂದು ವೆಸ್ಟರ್ನ್ ಗಾರ್ಡ್ಸ್ ಅಂತ ಮಾಡ್ತಾ ಇದ್ದಾರೆ, ನಾವ್ ಯಾಕೆ ಹೋಗ್ಬೇಕಲ್ಲಿ, ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋ ಪ್ರಶ್ನೆಗಳು ಬಂದಿರಬಹುದು, ಬರ್ದೇನೂ ಇರಬಹುದು. ಆದರೆ ನಮ್ಮಲ್ಲಿರುವಂಥ ಪವನ್ ಸರ್ ಆಗಿರ್ಬೋದು ಅಥವಾ ಸಂತೋಷ್ ಅವರಾಗಿರ್ಬೋದು, ಅವ್ರ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ. ನೋಡಿ, ಅವ್ರ ಖುಷಿಯನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಕೂಡ ಆ ಒಂದು ಅಸೂಯೆ, ಹೊಟ್ಟೆ ಕಿಚ್ಚು, ಕಲ್ಮಶ ಯಾರಲ್ಲೂ ಕೂಡ ಇಲ್ಲ ಅಂತ ಭಾವಿಸ್ಕೊಳ್ತಾ ಮತ್ತೊಮ್ಮೆ ಅವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇದೀಗ ನೋಡಿ ದೋಸೆ ತಿನ್ಕೊಂಡು ಹೋಗ್ಬೇಕಿತ್ತಂತೆ. ನಮಸ್ಕಾರ ಅಣ್ಣ. ಹೆಂಗೆ ಹಣ್ಕ ಇಲ್ಲ ಈ ಸರಿ? ಖಾಲಿ ಬಾಳೆಹಣ್ಣು ಹಣ್ಣು ಮಾರೆ. ಹೂವಿನ ಗಿಡ ಅಂದ್ಬಿಡಲ್ಲ ಈ ಸರಿ. ಪಲ್ಯಕ್ಕ ನೋಡಿ, ಈಗ ನಮ್ಮ ಕಳಸ ಜಾತ್ರೆಗೆ ನೀವು ಹಣ್ಕಾಯಿ ವ್ಯಾಪಾರ ಮಾಡ್ತೀರಾ? ಹಣ್ಕಾಯಿ ಇಲ್ಲ, ಹೂವಿನ ಗಿಡ ಹಾಕ್ತಿವಿ. ಹೂವಿನ ಗಿಡ ಚರ್ಮುರಿ. ಎಲ್ಲಿ ಹೋದ್ರು ಹೂ ಅಂದ್ ಬಿಡಲ್ಲ ಮಾರೆ. ಈಗ ಎಷ್ಟು ಜನ ಹೂ ಕೊಟ್ರಿ ಹೇಳಿ? ನೀನ್ ಒಂದ್ ಹುಡುಗಿ ಲವ್ ಮಾಡಿ ನೋಡು, ಆಗ ಅರ್ಥ ಆಗತ್ತೆ. ಹೌದು ರವಿ, ನೀನ್ ಯಾವ್ದಾದ್ರು ಹುಡುಗಿನ ಡವ್ ಹೊಡೆದಿದ್ಯಾ? ಲವ್ ಡವ್ ಎರಡು ಬೇಡ, ಅಟ್ಲೀಸ್ಟ್ ಒಂದ್ಸಾರಿ ಯಾವ್ದಾದ್ರು ಹುಡುಗಿನ ಕಣ್ತುಂಬ ನೋಡಿದ್ಯಾ? ಸಾಧಾರಣ ಒಂದು 500-6 ಜನ. ನನ್ಮೇಲೆ ನಂಗೆ ಗೊತ್ತಿಲ್ಲ, ಇವನಂತೂ ಬಾರಿ ಜನ ಹೂ ಕೊಟ್ರೆ ನಂಗೆ ಗೊತ್ತು. ಬಣ್ಣ ಮತ್ತೆ ಹೆಂಗೆ ನಡೀತಂತ? ಕೊನೆ ಎಲ್ಲ ಮುಗೀತಾ ವಯೋಟು? ಮನೆ ಎಲ್ಲ ಮುಗೀತು. ಹಂಗ ಮಳೆ ಎಲ್ಲ ಜೋರ? ಮಳೆ ಮತ್ತೆ ಸಿಕ್ಕಾಪಟ್ಟೆ ಮಳೆ. ಹೆಂಗ ಜಾರ್ಕೆಲ್ಲ ಹೆಂಗ್ ಹತ್ತಿದ್ರಿ ಮರ ಎಲ್ಲ? ಜಾರ್ಕೆಲ್ಲ ಹತ್ತಿ ತೊಡೆ ಹಂಗಂತ ಕಷ್ಟ ಉಂಟು. ನೆಕ್ಸ್ಟ್ ಹತ್ತತ್ತಿಗೆ ಸ್ವಲ್ಪ ಜಾಗ್ರತೆ ಮಾಡಿ. ನೋಡಿ, ಇಲ್ಲಿ ಹೂಕೋಸ್ ಉಂಟು. ಎಂತ ಇದೆ ಇದು? ಹೂಕೋಸ್ ಫ್ಲವರ್ ಅಂತೆ. ಇದು ಪ್ಲಾಸ್ಟಿಕ್ ನಿಜ ಹೂವ ಮರೆ? ನಿಜ ಹೂ ಅಂತೆ. ನೋಡಿ, ನೆಕ್ಸ್ಟ್ ಕಳಸ ಜಾತ್ರೆಯಲ್ಲಿ ತಾಟದಾರಿಗೆಲ್ಲ ಗುಲಾಬಿ ಹೂ ಕೊಡ್ತೀನಿ ನಾನು. ஓடு மீன் ஓட ஒரு மீன் வருமென காத்திருக்குமா கொக்கு? காத்திருந்து கண்ணி வச்சோட புடிச்சிருக்கேன். ஒரு பய தப்ப முடியாது. ಗೊಂಬೆ ಗಿಂಬೆ ಎಲ್ಲ ಉಂಟು. ಹೂ ಚೆಂಡು ಹೂ, ಹೋಗಿ ಬರ್ತೀನಿ ಆ ಕಡೆ. ಕರಿಂಗಾಲ ಮಾಲೆ ಹಾಕಿ ಟಿವಿಲಿ ನೋಡಿ, ಇಲ್ಲಿ ಕರಿಂಗಾಲಿ ಮಾಲೆ ಉಂಟು, ಕರಿಂಗಾಲ ಮಾಲೆ, ಸ್ಫಟಿಕ, ನವರತ್ನ ಸರ ಎಲ್ಲ ಇದೆ ನಮ್ಮ ಅಂಗಡಿಯಲ್ಲಿ. ರುದ್ರಾಕ್ಷಿ ಉಂಟು.
ಇದಕ್ಕೆಷ್ಟು ಕರಂಗಲಿ ಮೇಲಕ್ಕೆ? 600 ರೂಪಾಯಿ. ಒರಿಜಿನಲ್ ಖಂಡಿತ ಖಂಡಿತ ದೇವ್ರ ಸತ್ತು ಖಂಡಿತ. ಅದ್ ಹೆಂಗೆ ನಾವು ಪರೀಕ್ಷೆ ಮಾಡೋದು? ನೀವು ಟೇಸ್ಟ್ ಮಾಡಿ ಸರ್, ಒಂದ್ ಮಾಡಿ ಹೊಡೆದು ನೋಡಿ. ಒರಿಜಿನಲ್ ಇದ್ರೆ ಕಪ್ಪದು ಎಲ್ಲ ಕಪ್ಪದೇ ಇರತ್ತೆ. ಅಲ್ಲ ಇವಾಗ ನೀವು ಕಳಸ ಜಾತ್ರೆಗೆಲ್ಲ ಬರ್ತೀರಾ? ನೆಕ್ಸ್ಟ್ ಕಳಶಕ್ಕೂ ಬರ್ತೀನಿ ಸರ್, ಬಸರಿ ಕಟ್ಟ ಬರ್ತೀನಿ, ಕಳಶ ಬರ್ತೀನಿ, ಎಲ್ಲಾ ಹೊರನಾಡು ಎಲ್ಲಾ ಜಾತ್ರೆಗೆ ಬರ್ತೀನಿ. ನಂಬಿಕೆ ಮಾಲ ಅಂತ ತಗೊಳ್ತೀನಿ, ಕರಂಗಲಿ ಮಾಲ ಕೊಡಿ ಒಂದು. ನಾನು ಸುಮಾರು ಜನ ತೋರಿಸ್ತೀನಿ, ಎಲ್ಲಾದ್ರೂ ಅಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಆಗಿ ನನ್ನ ಹತ್ರನೇ ಬರ್ಬೇಕು ಸರ್. ನನ್ನ ಹೆಸರು ಮಮಿತಾ ಅಂತ, ಅಂಗಡಿಹಳ್ಳಿ, ಹಾಸನ ಡಿಸ್ಟಿಕ್, ಬೇಲೂರು ತಾಲೂಕು, ಹಾಗ್ರೆ ಪೋಸ್ಟ್. ಓಕೆ, ಎಲ್ಲಾದ್ರೂ ಇದು ಅಲ್ಲ ಅಂತಂದ್ರೆ ಕಳ್ಸ ಜಾತ್ರೆ ವಾಪಸ್ ಮಾಡ್ತಿತ್ತು, ವಾಪಸ್ ನಿಮ್ ದುಡ್ಡಿಗೆ ಡಬಲ್. ಓಕೆ. ವಗೈರಾ ವಗೈರಾ. ಏನಮ್ಮ ಇಷ್ಟು ವರ್ಷ ಆದ್ರೂ ನನಗೆ ಈ ವಿಷಯನೇ ಹೇಳಿಲ್ವಲ್ಲ, ಯಾಕೆ ಹೇಳೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ. ಇದು ಹಾಕೊಂಡ್ರೆ ಒಳ್ಳೆ ವೈಬಂತೆ, ಗೊತ್ತಿಲ್ಲ ನೋಡ. ನಿಮ್ ಟಿವಿ 9 ಅಲ್ಲೇ ತೋರಿಸ್ತಿರಲ್ಲ ಸರ್, ತೋರಿಸ್ತಿರಲ್ಲ ಸರ್. ನಮ್ದು ಟಿವಿ 9 ಅಲ್ಲ, ನಮ್ದು ಬೇರೆ ಚಾನಲ್. ಬೇರೆ ಚಾನಲ್, ಎಲ್ಲಾ ಚಾನಲ್ ಅಲ್ಲೂ ತೋರಿಸ್ತಿರಲ್ಲ ಸರ್. ಕರಿಂಗಮ್ಮ, ಮಾಲೆ, ಸ್ಫಟಿಕ, ರುದ್ರಾಕ್ಷಿ ಎಲ್ಲಾದು ತೋರಿಸ್ತಿರಲ್ಲ ಸರ್. ತೋರ್ಸೋಣ ಖಂಡಿತ. ಚೂರು ತಂಟಣ್ಣ ಆಗ್ತುಂಟು, ದುಡ್ಡು ಕೊಡ್ಬೇಕಲ್ಲ. ಸಾಕಲ್ಲ, ನಮಗೊಂದು ಡಿಸ್ಕೌಂಟ್ ಇಲ್ಲ, ಎಲ್ಲ ಕಡೆ ಹಾಕ್ತೀನಿ ನಾಳೆ ನಾಡ್ದು. ಹಾಕಿ ನೋಡಿ ಬೇಜಾರಕ್ಕೆ ಎಲ್ಲಿ ನೋಡಿದ್ರೆ ತಗಲ್ ಬಾಜಿಗಳು ಮೋಸಗಾರ. ಆದ್ರೆ ನಿಮ್ಮನ್ನ ನೋಡಿದ್ರೆ ಕನ್ಸಲ್ಲ, ತುಂಬಾ ಒಳ್ಳೆಯವರು. ನಿಮ್ ಮನ್ಸು ತುಂಬಾ ಒಳ್ಳೇದು. ವ್ಯಾಪಾರ ಆಗಲಿ, ಎಲ್ಲ ಟಿವಿ 9 ಎಲ್ಲ ಹಾಕಿ ಸರ್, ನಮ್ದೆಲ್ಲ ವ್ಯಾಪಾರ ಆಗ್ಲಿ. ಖಂಡಿತ ಹಾಕೋಣ, ಒರಿಜಿನಲ್ ಆದ್ರೆ ಮಾತ್ರ. ಹೊಡೆದು ನೋಡಿ ಸರ್, ಇಲ್ಲೇ ಹೊಡೆದು ನೋಡಿ. ಇದೆಷ್ಟು ಬೆಳಗ್ಗೆ? ನೋಡು ಕೊಡಿ ಒಂದು, ನಂಗೆ ಸೈಜ್ ಆಗ್ತದೆ ಅದು. ತಲೆಗೊಂದು ಬೇನದ ಮಾತ್ರ ನೋಡೋದು ಮನೆ, ನಾಳೆಗೊಂದು ಕಂಟ್ರೋಲ್ ಮಾತ್ರ ಹೊಡ್ಬೇಕು ನಮ್ಮ ಆಶಿಕಗೆ. ಜಯಂತ ಹೇಳ್ ಕಳ್ಸ್ಯಾರ ಕಂಟ್ರೋಲ್ ಮಾತ್ರ, ಸಕ್ಕರೆ ಟೀ ಪುಡಿ ತಗೊಂಬ ಅಂತ. ಟೈಟ್ ಆದ್ರೆ ಬೇಡ, ಫುಲ್ ಟೈಟ್ ಆಗಿ ಅಲ್ಲ, ಸ್ವಲ್ಪ ಲೂಸು ಲೂಸ್ ಬೇಕು ಸ್ವಲ್ಪ. ತೀರಾ ಲೂಸ್ ಬೇಡ ಸರ್ ಕೈಗೆ. ಅಲ್ಲ ಮತ್ತೆ ತೆಗಿಬೇಕಲ್ಲ, ನಾನು ತೆಗಿಬೇಕಾ? ನಾವು ಮರದ ಕೆಲಸ ಮಾಡೋರು, ಎನಿ ಟೈಮ್ ಹಾಕಲ್ಲ, ಶೋಕಿಗೆ ಮಾತ್ರ. ರಾತ್ರಿ ಎಲ್ಲ ಹೊಡಿಯಕ್ ಬರ್ತಾರೆ ನಮ್ಗೆ, ಇದ್ರಲ್ಲಿ ಒಂದು ಬುದ್ಧಿ ಇರೋಂಟಲ್ಲ. ಮಲ್ಲಾಡಲ್ಲ ಲೆಫ್ಟ್ ಹ್ಯಾಂಡಿಗೆ ಹಾಕ್ಬೇಕಿತ್ತು, ರೈಟ್ ಹ್ಯಾಂಡಿಗೆ ಹಾಕಿದ್ದು. ನಿಮ್ಮ ಹಣೆ ಬರೋದೇ ಇಷ್ಟು ತಾಳಕ್ಕ ಆಂಟಿ ತೀರ ಹೋಗ ದುಡ್ಡು ಕೊಡೋದಿಲ್ಲ. ಇದು ಅದ್ರಲ್ಲಿ ಡಿಸ್ಕೌಂಟ್ ಇಲ್ಲ, ಇದ್ರಲ್ಲಿ ಡಿಸ್ಕೌಂಟ್ ಆಯ್ತಾ? ಬೇರೆ ನೋಡ್ಬೇಕು. ಇದು ನಮ್ಮ ಎಂತ ಇದು? ಇದು 18%? 100% ಗ್ಯಾರಂಟಿ ಸರ್, ಪಕ್ಕ ಎಣ್ಣೆ ಇದು. ನೀವು ಒಂದ್ಸಲ ಯೂಸ್ ಮಾಡಿದ್ರೆ 10 ಜನ ಕಸ್ಟಮರ್ ಕರ್ಕೊಂಡು ಬರ್ತೀರಾ. ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ. ಏನು ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು ಆಗ್ಲಿಲ್ಲ ಸರ್. ವಾರಕ್ಕೆ 3 ದಿನ ಹಚ್ಚಿ, ವಾರದಲ್ಲಿ 3 ದಿನ ಈ ಎಣ್ಣೆ ಹಚ್ಚಿ ಒಂದ್ಸರಿ ನೀವು ನೋಡಿ, ನಿಮ್ಗಿಂತ 4-5 ಜನ ಕಸ್ಟಮರ್ ಕೊಡಿಸ್ತೀರಿ. ನನ್ನ ರಾತ್ರಿ ಕಾಲಿಂದ ಇಳಿಯಂಗ ಹಾಕಿನಿ. ಏನು ಎಲ್ಲಿಗಿಂತ ನಂಗೆ ಸಹ ಗೊತ್ತಿಲ್ಲ, ಗುಂಡಿಗಾಗಿರ್ಬೋದು. ಬರ್ತೀನಿ, ಆ ಕಡೆ ಬರ್ತೀನಿ. ಡ್ರೈವರ್ ಮಂಡ್ಯಾಗ 100 ರೂಪಾಯಿ, 10 ಜನ ಬೈ ಒಂದ್ಸಲ. ಇಂದ್ರ ಬ್ರಹ್ಮಾದಿಗಳೆಲ್ಲ ಬಂದು ಯಾಕಪ್ಪ ಇಷ್ಟು ಅವಸರದಲ್ಲಿ ಮುಖ ಮಾಡಿಸಿಕೊಂಡು ಬಂದಿದ್ದೀರಿ ಅಂತ ಕೇಳಿದ್ರು. ಆಗ ಹೇಳಿದ ವಿಚಾರ ಕೇಳಿದ್ರೆ ನನಗೊಂದು ರೀತಿ ರೋಷವೇ ಉಕ್ಕೇರಿ ಬರ್ತಾ ಇದೆ. ಕಾರಣ ಇಷ್ಟೇ,
ಎಲ್ಲರ ಸಂಕಷ್ಟವನ್ನು ಪರಿಹರಿಸುವವನು ಎಂಬರ್ಥದಲ್ಲಿ ಶಂಕರ ಅಂತ ಕರೆಯುವುದು. ಸದಾಶಿವ ಅವನು, ಅವನಿಂದಲೇ ನಮಗೆ ಉಪದ್ರ ಆಯ್ತು. ಕೈಲಾಸಪತಿ ಏನ್ ಮಾತಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅಲ್ಲಿ ಭಯಂಕರ ಯಕ್ಷಗಾನ ಆಗ್ತಾ ಉಂಟು, ಏನು ಮಾತಾಡಿದ್ರೆ ಕೇಳಲ್ಲ. ನೋಡಿ, ಇದು ನಮ್ಮ ಬಾಳೆಹೊಳೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಕಾರಣ ಇಷ್ಟೇ, ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಹಾಗಾಗಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಆದಷ್ಟು ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹಾಕಿದ್ದೀವಿ, ಇದರಲ್ಲಿ ಏನೆಲ್ಲ ಹೇಳಿಲ್ಲ ಅದರಲ್ಲಿ ನೋಡ್ಕೊಳ್ಳಿ. ಚಾರ್ಜ್ ಖಾಲಿ ಆಗ್ತಿರೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಬಂದೆ ಮಾರಿ ಸೀದಾ ಹೋಗುದಂದಲ್ಲ, ಗೊತ್ತಿದೆಲ್ಲ ನಮ್ಮ VK ಆರ್ಟ್ ಗ್ಯಾಲರಿ ಹೊಸದಾಗಿ ಕಳಸದಲ್ಲಿ ಶಾಪ್ ಒಂದು ಹಾಕೊಂಡಿದ್ದಾರೆ ಇವಾಗ. ಎಲ್ಲಿ ಅದು? ಇಲ್ಲ, ಅಣ್ಣಪ್ಪ ಕಾಂಪ್ಲೆಕ್ಸ್, ಇದು HP ಪೆಟ್ರೋಲ್ ಪಂಪ್ ಇದೆಯಲ್ಲ ಕೆಳಗಡೆ, ಅಷ್ಟೇ ಕೊಡ್ತದೆ. ನಾನು ಜಸ್ಟ್ ನೆನ್ನೆ ಒಂದು ಆರ್ಡರ್ ಕೊಟ್ಟಿದ್ದೀನಿ. ಎಲ್ಲರೂ ಆರ್ಡರ್ ಕೊಡಿ, ನಮ್ಮ ಸ್ಥಳೀಯ ಪ್ರತಿಭೆಗಳನ್ನ ಹೆಚ್ಚೆಚ್ಚಾಗಿ ಬೆಳೆಸುವ. ನಿಮ್ಗೊಂದು ಅವಾರ್ಡ್ ಕೊಡುವ ಸಿಕ್ಕಿತ್ತು, ನಾನು ಹೇಳಿದ್ನಲ್ಲ, ವರ್ಲ್ಡ್ ರೆಕಾರ್ಡ್. ಲಾಸ್ಟ್ ಇಯರ್ ಕೂಡ ನಾವು ಇವ್ರನ್ನೇ ಮಾತಾಡ್ಸಿದ್ವಿ. ನೋಡಿ, ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿ ಬರ್ತದೆ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಹೆಂಗಸ್ತಿದೆ ಜಾತ್ರೆ ಎಲ್ಲ? ಒಬ್ಬನೇ ಬಂದೆ, ಎಲ್ಲ ಮಾಡ್ತಾ ಈಗ ಚಾರ್ಜ್ ಖಾಲಿ ಆಗ್ಬಿಡ್ತು ಮಾರ್ರೆ. ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ, ಬೇರೆ ಮೊಬೈಲ್ ಮಾಡೋದ. ಸ್ವಲ್ಪ ನಿಲ್ಸು. ಇವನೇನೋ ಇವನು ದೇವ್ರನ್ನೇ ನಂಬಿದ್ದವನು ಅಪ್ಕೊಂಡು ಎಷ್ಟು ಖುಷಿಯಾಗಿದ್ದಾನೆ. ಅಮ್ಮ, ನಿಮ್ಮ ಮಗನ್ಗೆ ದೇವ್ರ ವರ ಕೊಟ್ಟಿದ್ದಾನಮ್ಮ. ಏನು ಮಾಡಂಗಿಲ್ಲ, ಮೇಲ್ಗಡೆ ಯಾರನ್ನ ಮಾತಾಡ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಸಾಧ್ಯಿಲ್ಲ. ನಮ್ಮ ಬಾಲಣ್ಣ ಬಂದಿದ್ದಾರೆ ಬಸ್ರಿಕಟ್ಟೆಯಿಂದ. ನಮ್ಮ ಬಗ್ಗೆ ತುಂಬಾ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ಎಷ್ಟೊತ್ತು ಬಂದು? ಇವಾಗ ಬಂದಿದ್ದು. ಸಮಾಚಾರ ಎಲ್ಲ ಹೇಳು. ಓ ಸರ್, ನಮಸ್ತೆ, ಆರಾಮಿದ್ದೀರಾ? ಅಲ್ಲಿ ಚಾರ್ಜ್ ಇಲ್ಲ, ಚೂರು ಬೇಗ ಮುಗಿಸ್ಬಿಟ್ಟು. ಆರಾಮ ಸಿಗ್ತೀನಿ, ಚೂರು ಮೇಲೆ ಹೋಗ್ಬಿಟ್ಟು. ಸರಿ ಸರಿ ಸರಿ. ನೋಡಿ, ನಮ್ಮೂರಿಂದ ತುಂಬಾ ಜನ ಬರ್ತಿದ್ದಾರೆ. ಹೆಂಗ ಅನ್ಸುತ್ತೆ ಜಾತ್ರೆ? ಖುಷಿ ಆಗ್ತಿದ್ಯಾ? ಸಿಗೋಣ ಮತ್ತೆ. ನಮ್ಮ ಕಳಸ ಹೋಗುವಂತ ರಸ್ತೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸಾಕು, ಇಲ್ಲಿಂದ ಮೇಲೆ ಹೋಗೋದು ಬೇಡ ಅಂತ ನೋಡಿ, ಯಾವ್ದು ಒಂದು ಹೋಗೋಣ ಬನ್ನಿ. ಹೇಳು, ಎಷ್ಟೊತ್ತು ಬಂದ್ರಿ? ಏನ ಚಿನ್ನಮ್ಮ, ಎಣ್ಣೆ ತಗೊಡ್ತೀನಿ ನಮ್ಮ ಜಾತ್ರೆಯಲ್ಲಿ. ಎಲ್ಲ ಬರೋದು ನೋಡಿ, ನಮ್ಮ ಎಂತ ಅತ್ತಮ್ಮ ಚಿಕ್ಕಮ್ಮ. ತಮಾಷೆಗ ನಾನು ನಿಜ ಅಂತ ಎಣಿಸಿದ್ದು? ಇಲ್ಲ ತಮಾಷೆ ಅಲ್ಲ, ತಮಾಷೆಗ ತೊಂದರೆ ಶಿವಣ್ಣ. ನಿನ್ನೆ ಹಾಗೆ ಮಾಡಿದ್ದು ಭಾರಿ ಒಳ್ಳೆ. ಚಿಕ್ಕಮ್ಮ ಅತ್ತೆ ಮತ್ತೆ ನಾ ಕರೆಕ್ಟ್ ಹೇಳಿಲ್ಲ ನೋಡಿ. ಹಿಂದ್ಗಡೆ ಮಾವ ಇಟ್ಕೊಂಡಾರೆ. ಮತ್ತೆ ಎಷ್ಟು ಬಂದು? ಓ, ನೀವು ಗಣೇಶ ಯಾವಾಗ್ಲೂ ಖುಷಿನೇ, ನಾನು ಯಾವಾಗ್ಲೂ ಖುಷಿ.
ಹೇಳಿ ಬಾಸು. ಆರಾಮಿದ್ದೀರಾ? ಸರ್ ನಮಸ್ತೆ. ಆರಾಮ? KGF. ಅಲ್ಲ ಸ್ವಲ್ಪ ಗೌರವ ಬಿಡ್ಬೇನು? ಗೌರವ ನಿನಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ತಿರಿ ಕಾಣಿಸ್ಕೊಳ್ಳೋ. ಕಲ್ಲಂಗಡಿ ಎಲ್ಲ ಉಂಟು. ನಮ್ಮ ಮಾಮೂಲು ಹಿರಬೆಲ್ಲ ಗಣಪತಿ ಪೂಜೆಗೆಲ್ಲ ಅರ್ಚಕರು ಬರ್ತಾರಲ್ಲ ಅವರು ಇವರು. ಸರ್ ನಿಮ್ಮ ಹೆಸರು? ಮಹೇಶ್ ಭಟ್. ಹೆಂಗ ಅನಿಸ್ತಿದೆ ನಮ್ಮ ಬಾಳೆವಾಡೆ ಜಾತ್ರೆ? ಬಾಳೆವಾಡೆ ಜಾತ್ರೆ ನಮ್ಮೂರು ಜಾತ್ರೆ ಬಹಳ ಅದ್ದೂರಿಯಾಗಿ ಬಹಳ ಚೆನ್ನಾಗಿ ನೆರವೇರು. ಇಲ್ಲಿಯವರೇನಾ? ನನ್ಗೆ ವಿಷಯನೇ ಗೊತ್ತಿಲ್ಲ. ಸ್ಥಳೀಯವರು. ಖಂಡಿತ ನೆಕ್ಸ್ಟ್ ಎಲ್ಲ ನಿಮ್ಮ ಸ್ವಲ್ಪ ಮಾತಾಡ್ಸಿಕ್ಕಿದೆ ನಮಗೆ ಹಬ್ಬ ಹರಿದಿನಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಬೇಕು. ಖಂಡಿತ ಕೊಡೋಣ. ವಿಚಾರ ಬೇಕಾದ್ರೂ ಕೂಡ ಕೇಳಿ ಕೊಡ್ಬೋದು. ನಾನೊಂದಿಬ್ಬರನ್ನ ಆಯ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತೊಬ್ರು ಸಿಕ್ಕಿದ್ದಾರೆ ಈಗ ಅಚಾನಕ್ ಆಗಿ, ಯಾರನ್ನು ಬಿಡಕ್ಕಿಲ್ಲ. ಸರ್ ಒಳ್ಳೇದಾಗ್ಲಿ. ಎಂತ ಹೇಳೋದು, ಇನ್ನು ಜಾತ್ರೆ ಬಗ್ಗೆ ಎಲ್ಲ ಮಾತಾಡ್ಸಾಗಿದೆ. ನಮ್ಗೆ 1% ಚಾರ್ಜ್ ಇದೆ. ಸರಿ ಸರ್. ನೋಡಿ ನಮ್ಮ ಬಾಳೆವಾಡೆ ಜಾತ್ರೆಯಲ್ಲಿ ನಿಮಗೆ ಪರಿಚಯ ಇರೋರನ್ನ ನಿಮಗೆ ಪರಿಚಯ ಮಾಡ್ತೀನಿ. ಯಾರಂತ ಹೇಳಿ ನೀವು ನೋಡಿ. ಹಿರಬೆಲ್ನ ಪರಿಚಯಸ್ಥ ಮುಖ ನಮ್ಮ ಜ್ಯೋತಿ ಅಣ್ಣ. ಬಾಳೆವಾಡೆ ಜಾತ್ರೆಯಲ್ಲಿ ಒಂದು ಶಾಪ್ ಇಟ್ಟಿದ್ದಾರೆ, ಬಟ್ಟೆ ಶಾಪ್. ನೋಡಿ ಬಾಳೆವಾಡೆ ಮತ್ತೆ ಕೆಳಭಾಗ ಜಾತ್ರೆಯಲ್ಲಿ ಒಂದು ಶಾಪ್ ಇರ್ತದೆ. ಯಾರೆಲ್ಲ ನೋಡಿ ಸಂಡೆ ಹಿರಬೆಲ್ ಕೂಡ ಇವರ ಒಂದು ವ್ಯಾಪಾರ ನಡೆದಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ಳಿ, ಯಾಕಂದ್ರೆ ನಮ್ಮಂತವರು, ಹಾಗಾಗಿ ಇಡ್ಲಿಕ್ಕಿಲ್ಲ, ತಗೊಳ್ಳೇಬೇಕು. ಅದೇ ನಮ್ಮ ಕಡೆಯಿಂದ ವ್ಯಾಪಾರಕ್ಕೆ ಧನ್ಯವಾದಗಳು. ಎಲ್ಲರೂ ಝೀರೋ ಮೆಮೊರೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮವ್ರನ್ನ ಬೆಳೆಸಿ ಉಳಿಸಿ. ಯಾಕೆ ಎಂತಾಯ್ತು? ಮಾತ್ರ ತಗೊಂಡೇನೆ ಮಾತ್ರ ಇಲ್ಲ, ಸಿಗ್ಲಿಲ್ಲ. ಮೆಡಿಕಲ್ ಅಲ್ಲ ಓಪನ್ ಇರ್ಬೇಕು ನೋಡಿ. ಸಕ್ಕರೆ ಏನೇನೆ ಅವಳು ತಮಾಷೆ ತೊಂದರೆ ಶಿವಣ್ಣ. ನಿನ್ನೆ ಹಾಗೆ ಮಾಡಿದ್ದು ಭಾರಿ ಒಳ್ಳೆದಾಯ್ತು. ನಿಮ್ಗೆ ಬೇಜಾರಾಗ್ಲಿಲ್ವಾ? ಬೇಜಾರ? ನಂಗೆ ತುಂಬಾ ಖುಷಿ ಆಯ್ತು ಅಂತ ಅಲ್ಲ ಮಗ. ನಿಮ್ಮ ಪ್ರಾಯದಲ್ಲಿ ನಾನು ಸಹ ಅದೇ ಮಾಡಿ. ಹೌದಾ? ಈ ವಿಷಯದಲ್ಲಿ ಒಂದು ಫುಲ್ ಸಪೋರ್ಟ್ ಉಂಟು. ಥ್ಯಾಂಕ್ಸ್. ನೋಡಿ ನಮ್ಗೊಂದು ಐಸ್ ಕ್ರೀಮ್ ಕೊಡ್ತಿದ್ದಾರೆ ಬಾಳೆವಾಡೆ ಜಾತ್ರೆಯಲ್ಲಿ. ಇದೇ ನಮ್ಗೆ ಗತಿ ಲಾಸ್ಟ್. ನಿಮ್ಗೆ ತೋರ್ಸೋಕೆ ಇದೇ ಗತಿ ಲಾಸ್ಟ್. ಐಸ್ ಕ್ರೀಮ್ ದಾನಿಗಳು ಅಖಿಲೇಶ್ ಸುಳಿಮನೆ. ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಮಹಾನುಭಾವ. ಎಸ್, ಇಲ್ಲಿಗೆ ನಮ್ಮ ಬಾಳೆವಾಡೆ ಜಾತ್ರೆ ಎಂಡ್ ಆಗ್ತದೆ. ಎಂಡ್ ಆಯ್ತು. ಚಾರ್ಜ್ ಇಲ್ಲ, 1% ಇರೋದು. ಡನ್. ಯಾರಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ನೋಡಿ ಅದು ಬೇಕು ನಮಗೆ. ನೋಡಿ ಪಕ್ಕ ಆಗ್ತಾರಂತೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಸ್ತಾರಂತೆ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋಗೆ ತುಂಬ ಅನುಕೂಲ ಆಗ್ತದೆ. ಇನ್ನು ತುಂಬ ವಿಚಾರಗಳು ಮಾತಾಡೋಕ್ಕಿತ್ತು, ಅದಕ್ಕೆ ಇದು ಸಮಯ ಅಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಾತಾಡುವ. ಕೊನೆಯದಾಗಿ ನಾವು ಹೇಳುವಂಥದ್ದಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮರೀಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಭಕ್ತರು ಆಗಮಿಸಿದ್ರಿ ನಮ್ಮ ಬಾಳೆವಾಡೆ ಜಾತ್ರೆಗೆ, ಎಲ್ರಿಗೂ ಕೂಡ ದೇವರು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಮ್ಮ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ.